ಓಂ ಶಾಂತಿ. ನಮಸ್ಕಾರ ವೀಕ್ಷಕರೇ. ಪ್ರತಿನಿತ್ಯ ಯೋಗಾಭ್ಯಾಸವನ್ನು ತಾವೆಲ್ಲರೂ ಸಹ ಮನೆಯಲ್ಲಿ ಮಾಡ್ತಾ ಇದ್ದೀರಿ ಅಂತ ನಂಬ್ತೀವಿ. ಯೋಗಾಭ್ಯಾಸ ಫಸ್ಟ್ 8 ಡೇಸಲ್ಲಿ ಕಲ್ತ್ವಿ. ಈಗ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಪರ್ಫೆಕ್ಟ್ ಮಾಡ್ಕೊಳ್ತಾ ಹೋಗೋಣ. ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರ್ಥನೆಯ ಮೂಲಕ, ಎಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡೋದರ ಮೂಲಕ ಆರಂಭ ಮಾಡೋಣ. ಯಾವುದಾದ್ರೂ ಒಂದು ಧ್ಯಾನಾತ್ಮಕ ಭಂಗಿಯಲ್ಲಿ ಕೂತ್ಕೊಳ್ಳೋಣ. ನಮಸ್ಕಾರ ಸ್ಥಿತಿ. 3 ಬಾರಿ ಓಂಕಾರ, ಅಸತೋಮ ಸದ್ಗಮಯ ಪ್ರಾರ್ಥನೆ. ದೀರ್ಘ ಪೂರಕ. असतोमा सद्गमय तमसोमा ज्योतिर्गमय मृत्योर्मा अमृतंगमय. ओम शांति शांति शांति. रिलैक्स. दीर्घ उसिराಟ. ಇವತ್ತು ಪಂಪಿಂಗ್ ಎಕ್ಸಸೈಸಸ್ ಮೂಲಕ ನಾವು ಸ್ಟಾರ್ಟ್ ಮಾಡೋಣ ಯೋಗಾಭ್ಯಾಸವನ್ನು. ಯಾವುದಾದ್ರೂ ಒಂದು ಮೆಡಿಟೇಟಿವ್ ಪೋಸ್ಚರಲ್ಲಿ ಏನು ಕೂತ್ಕೊಂಡಿದ್ದೀರಿ ಅದರಲ್ಲೇ ಮಾಡೋಣ. ರೆಡಿ? ಫಸ್ಟು ಶೋಲ್ಡರ್ ಜಾಯಿಂಟ್ಸ್ ಪಂಪಿಂಗ್. ರೆಡಿ? ಸ್ಟಾರ್ಟ್. ದೀರ್ಘ ಪೂರಕ. ಸ್ಟಾರ್ಟ್ ಪಂಪಿಂಗ್. ಯಾರು ಮರ್ತಿದ್ದೀರಿ ಅವರಿಗೆ ಇನ್ನೊಂದ್ಸಲ ನೆನಪು ಮಾಡಿಸ್ತೀನಿ. ಪಂಪಿಂಗ್ ಎಕ್ಸಸೈಸಸ್ ಅಂದರೆ ನಮ್ಮ ಶರೀರದಲ್ಲಿ ಲಿಂಫ್ ನೋಟ್ಸ್ ಅಥವಾ ದುಗ್ಧ ರಸವನ್ನು ಕರೆಕ್ಟಾಗಿ ಸರ್ಕ್ಯುಲೇಟ್ ಮಾಡುತ್ತೆ. ಪಂಪಿಂಗ್ ಎಕ್ಸಸೈಸಿಂದ ಅದು ನಮಗೆ ಕರೆಕ್ಟ್ ಸರ್ಕ್ಯುಲೇಷನ್ ಆಗುತ್ತೆ. ಪಂಪಿಂಗ್ ಎಕ್ಸಸೈಸಲ್ಲಿ ಇವಾಗ ನಾವು ಮಾಡಿದ ಶೋಲ್ಡರ್ ಪಂಪಿಂಗ್ನಲ್ಲಿ ಫಸ್ಟ್ ದೀರ್ಘವಾಗಿ ಉಸಿರನ್ನ ತಗೊಳ್ತೀವಿ. ಉಸಿರನ್ನ ಒಳಗೆ ಹೋಲ್ಡ್ ಮಾಡಿ ಪಂಪ್ ಮಾಡ್ತೀವಿ. ನಂತರ ರಿಲ್ಯಾಕ್ಸ್ ಮಾಡಬೇಕು ಅನ್ನಿಸಿದಾಗ ಪಂಪಿಂಗ್ ಸ್ಟಾಪ್ ಮಾಡಿ ನಾವು ಎಕ್ಸೇಲ್ ಮಾಡ್ತೀವಿ. ಓಕೆ, ಇನ್ನೊಂದು ಬಾರಿ ಮಾಡೋಣ. ರೆಡಿ? ಪೂರ. ಸ್ಟಾರ್ಟ್ ಪಂಪಿಂಗ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ಪಂಪಿಂಗ್ ಹೊಟ್ಟೆಯನ್ನು ಸ್ಟ್ರೋಕ್ ಮಾಡೋದ್ರ ಮೂಲಕ. ರೆಡಿ? 2 ಕೈಗಳು ರಿಲ್ಯಾಕ್ಸ್ ಇರಲಿ. ಸ್ಟ್ರೋಕ್ ಎಷ್ಟು ಬಾರಿ ಮಾಡ್ಬೋದು ಅದು ನಮ್ಮ ಕೆಪಾಸಿಟಿ ಮೇಲೆ. ನಮಗೆ ಎಲ್ಲಿವರೆಗೂ ಉಸಿರನ್ನು ಒಳಗೆ ಹಿಡಿದುಕೊಳ್ಳೋಕ್ಕಾಗತ್ತೆ ಅಲ್ಲಿವರೆಗೂ ಪಂಪ್ ಮಾಡಿ. ನಿಮ್ಗೆ ಯಾವಾಗ ಬ್ರೀದ್ ಔಟ್ ಮಾಡ್ಬೇಕನ್ಸುತ್ತೆ ಆಗ ನೀವು ಪಂಪಿಂಗ್ ಸ್ಟಾಪ್ ಮಾಡಿ ಬ್ರೀದ್ ಔಟ್ ಮಾಡಿ. ನೆಕ್ಸ್ಟ್ ನಾವು ಮಾಡೋಣ ಹೊಟ್ಟೆಯನ್ನು ಸ್ಟ್ರೋಕ್ ಕೊಡೋದ್ರ ಮೂಲಕ ಪಂಪಿಂಗ್. ರೆಡಿ? ಮೊದಲು ಪೂರಕ. ಬ್ರೆತ್ ಹೋಲ್ಡ್ ಮಾಡಿ ಪಂಪ್ ಮಾಡಿ, ನಂತರ ರೇಚಕದಲ್ಲಿ ರಿಲ್ಯಾಕ್ಸ್. ಪೂರ ಉಸಿರನ್ನು ಒಳಗೆ ತಗೊಳ್ಳೋಣ. ಸ್ಟಾರ್ಟ್ ಪಂಪಿಂಗ್.
ದೀರ್ಘ ಉಸಿರಾಟ. ನೆಕ್ಸ್ಟ್ ಕಪಾಲಭಾತಿ. ಕಪಾಲಭಾತಿ ಇವತ್ತು 3 ರೌಂಡ್ಸ್ ಮಾಡೋಣ. ಫಸ್ಟ್ ರೌಂಡ್ 20 ಸ್ಟ್ರೋಕ್ಸ್, ಸೆಕೆಂಡ್ ರೌಂಡ್ 40 ಸ್ಟ್ರೋಕ್ಸ್, ಥರ್ಡ್ ರೌಂಡ್ 60 ಸ್ಟ್ರೋಕ್ಸ್. ಈ ರೀತಿ ಕ್ರಮೇಣವಾಗಿ ಜಾಸ್ತಿ ಮಾಡ್ಕೊಳ್ತಾ ಹೋಗೋಣ. ಯಾರಿಗೆ ಎಷ್ಟಾಗುತ್ತೋ ಎಷ್ಟು ಸಾಧ್ಯನೋ ಅಷ್ಟೇ ಮಾಡಿ, ಬಲವಂತವಾಗಿ ಮಾಡಬೇಡಿ. ಕಪಾಲಭಾತಿ ಪ್ರೊಸೀಜರ್ ಗೊತ್ತಲ್ಲ, ದೀರ್ಘವಾಗಿ ಪೂರಕ ಮಾಡ್ತೀವಿ, ಹಂತ ಹಂತವಾಗಿ ರೇಚಕ ಮಾಡ್ತಾ ಹೊಟ್ಟೆಯನ್ನು ಸ್ಟ್ರೋಕ್ ಕೊಡೋದ್ರ ಮೂಲಕ ನಮ್ಮ ಕಪಾಲದ ಭಾಗವನ್ನು ಕ್ಲೀನ್ ಮಾಡ್ಕೊಳ್ತೀವಿ. ನಮ್ಮ ಕಪಾಲದ ಭಾಗ ಸೈನಸ್ ಪಾರ್ಟ್, ಇದಿಷ್ಟು ಸೈನಸ್ ಪಾರ್ಟ್, ಇದು ಕ್ಲೀನ್ ಆಗ್ತಾ ಇದೆ ಅನ್ನೋ ಅನುಭವ ಮಾಡ್ತಾ ನಾವು ಇದನ್ನು ಮಾಡ್ತಾ ಹೋಗೋಣ. ರೆಡಿ? ಬೆನ್ನು ಕತ್ತು ನೇರವಾಗಿರಲಿ. ದೀರ್ಘ ಉಸಿರಾಟ. ದೀರ್ಘ ಪೂರಕ. ದೆನ್ ಸ್ಟಾರ್ಟ್ ಕಪಾಲಭಾತಿ 20 ಸ್ಟ್ರೋಕ್ಸ್. ಪೂರಕ್. ಸ್ಟಾರ್ಟ್ ಬ್ರೀತಿಂಗ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಈಗ 40 ಸ್ಟ್ರೋಕ್ಸ್ ಕಪಾಲಭಾತಿ ಕಣ್ಮುಚ್ಚಿ ಮಾಡೋಣ. ಅಬ್ಸರ್ವ್ ಮಾಡ್ತಾ ಮಾಡೋಣ. 40 ಸ್ಟ್ರೋಕ್ಸ್. ರೆಡಿ? ಇನ್ಹೇಲ್, ದೆನ್ ಸ್ಟಾರ್ಟ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಹೊಟ್ಟೆಯ ಭಾಗದ ಮಸಲ್ಸಿಗೂ ಸಹ ಇದು ಒಳ್ಳೆಯ ಎಕ್ಸಸೈಸ್. ಆದರೆ ಇಂಟೆನ್ಷನ್ ಕಪಾಲವನ್ನು ಕ್ಲೀನ್ ಮಾಡಿ. ಪೂರ್ಣ ರಿಲ್ಯಾಕ್ಸ್ ಮಾಡಿ. ಆಗ ನಮಗೆ ಥರ್ಡ್ ರೌಂಡ್ ಹೆಚ್ಚು ಮ್ಯಾಕ್ಸಿಮಮ್ ಟ್ರೈ ಮಾಡಲಿಕ್ಕೆ ಸಾಧ್ಯ. ರೆಡಿ? ಥರ್ಡ್ ರೌಂಡ್ 60 ಸ್ಟ್ರೋಕ್ಸ್. ಕೌಂಟ್ ಮಾಡ್ಕೊಳ್ತಾ ಮಾಡೋಣ. ರೆಡಿ? ಇನ್ಹೇಲ್, ದೆನ್ ಸ್ಟಾರ್ಟ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ದೀರ್ಘ ಉಸಿರಾಟ.
ನೆಕ್ಸ್ಟ್ ಪಂಪಿಂಗ್ ಮಾಡೋಣ. ನಾವೀಗ ಪಂಪಿಂಗ್ ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ಕಪಾಲಭಾತಿ ಆಯಿತು. ನೆಕ್ಸ್ಟ್ ಭದ್ರಾಸನಕ್ಕೆ ಬರೋಣ. ಫಸ್ಟ್ ದಂಡಾಸನಕ್ಕೆ ಬಂದು ನಂತರ ಭದ್ರಾಸನ. ರೆಡಿ? ಸ್ಟ್ರೆಚ್ ಯುವರ್ ರೈಟ್ ಲೆಗ್, ದೆನ್ ಲೆಫ್ಟ್. ದಂಡಾಸನ್, ನಂತರ ಭದ್ರಾಸನ್. ರೆಡಿ? ಬೆನ್ನು ಕುತ್ತಿಗೆ ಭಾಗ ನೇರವಾಗಿರಲಿ. ಈಗ ದೀರ್ಘವಾಗಿ ಪೂರಕ ಮಾಡಿ ಪಂಪ್ ಮಾಡು. ರೆಡಿ? ಪೂರಕ್, ಇನ್ಹೇಲ್, ಸ್ಟಾರ್ಟ್. Relax. Stretch your legs. Relax. ನೆಕ್ಸ್ಟ್ ನಾವು ಮಾಡೋಣ ಮೀನಖಂಡದ ಭಾಗಕ್ಕೆ. ಮೀನಖಂಡದ ಭಾಗ ಫುಲ್ ಸ್ಟ್ರೆಚ್ ಆಗಲಿಕ್ಕೋಸ್ಕರ ನಿಂತು ಮಾಡುವಂತಹ ಪಂಪಿಂಗ್. ರೆಡಿ? ಒಂದು, ಮತ್ತೆ ವಜ್ರಾಸನಕ್ಕೆ ಬಂದು ಎದ್ದೇಳಬೇಕು. ಓಕೆ, ವಜ್ರಾಸನ್. ಈಗ ಕೈಯನ್ನು ಉರದೆ ಎದ್ದೇಳೋಣ. ಈಗ ಪಂಪಿಂಗ್ ಸ್ಟಾರ್ಟ್ ಮಾಡೋಣ. ರೆಡಿ? ನೀವು ಸಹಜವಾಗಿ ಉಸಿರಾಟ ಮಾಡ್ತಾ ನಿಧಾನವಾಗಿ ಬೆರಳುಗಳ ಮೇಲೆ ನಿಲ್ತೀರಿ, ಮತ್ತೆ ಹಿಮ್ಮಡಿಯ ಮೇಲೆ ಪೂರ್ಣ ಸ್ಟ್ರೆಚ್ ಆಗಬೇಕು. ಈ ರೀತಿ stretch, relax. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ನಿಂತು ಲೂಸ್ನಿಂಗ್ ಎಕ್ಸಸೈಸ್ ಮಾಡೋದನ್ನು ಸ್ಟಾರ್ಟ್ ಮಾಡೋಣ. ಕಾಲುಗಳು ಅಂತರದಲ್ಲಿರಲಿ. ಟ್ವಿಸ್ಟಿಂಗ್. ರೆಡಿ? ನಾವು ಟ್ವಿಸ್ಟ್ ಆಗುವಾಗ ಸೊಂಟದ ಕಡೆ ಗಮನ, ನಮ್ಮ ಭುಜಕ್ಕೆ ಸಮಾನ ಕೈಗಳಿರಲಿ. ರೆಡಿ? ಸ್ಟಾರ್ಟ್. ರೇಚಕ್, ಪೂರಕ್, ರೇಚಕ್, ಪೂರಕ್. ಫಾಸ್ಟ್ ಮಾಡೋಣ ಇವತ್ತು. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ಲೆಗ್ ಸ್ಟ್ರೆಚಿಂಗ್. ರೆಡಿ? ಈ ರೀತಿ ನಿಂತು ಕೈಯನ್ನು ನಿಮ್ಮ ಭುಜಕ್ಕೆ ಸಮಾನ ಮುಂದಕ್ಕೆ ಚಾಚ್ತೀರಿ. ಕಾಲ್ ಬೆರಳಿ ತುದಿಯನ್ನ ನಮ್ಮ ಅಂಗೈಗೆ ಟಚ್ ಮಾಡೋಣ. ಒಂದು ಸ್ಟೆಪ್ ಹಿಂದೆ ತಗೊಳ್ಳಿ, ಬಲಗಾಲು. ಈಗ ಸ್ಟ್ರೆಚ್. ರೆಡಿ? ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಈಗ ಎಡಗಾಲು ಸ್ಟ್ರೆಚ್ ಮಾಡೋಣ. ರೆಡಿ? ಕೈಯನ್ನು ಮುಂದೆ ಚಚ್ಚೋಣ. ಒಂದು ಸ್ಟೆಪ್ ಹಿಂದೆ, ಎಡಗಾಲು. ಸ್ಟಾರ್ಟ್.
ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಸೈಡಿಗೆ ಬೆಂಡ್ ಆಗೋಣ. ಎಡಗೈಯನ್ನು ಮೇಲ್ಭಾಗಕ್ಕೆತ್ತಿ ಸೈಡ್ ಬೆಂಡ್. ಯಾರಿಗೆ ಒಂದೇ ಸಲ ಬೆಂಡ್ ಆಗ್ಲಿಕ್ಕಾಗಲ್ಲ ಅವರು ಸ್ವಲ್ಪನೇ ಪುಷ್ ಮಾಡ್ತಾ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ರೆಡಿ? ಈ ರೀತಿ ಪುಷ್ ಪುಷ್ ಮಾಡಿ, ಕೈಗಳು ಸ್ಟ್ರೈಟ್ ಇರಲಿ ಎರಡು. ವಾಪಸ್ ಅನದರ್ ಸೈಡ್, ಪುಷ್ ವಾಪಸ್, ರಿಲ್ಯಾಕ್ಸ್. ನೆಕ್ಸ್ಟ್ ನಾವು ತ್ರಿಕೋನಾಸನ ಮಾಡಿ, ತ್ರಿಕೋನಾಸನದಲ್ಲಿ ಒಂದು ಸ್ಟ್ರೆಚಿಂಗ್ ಅನ್ನ ಅಭ್ಯಾಸ ಮಾಡೋಣ. ತ್ರಿಕೋನಾಸನ. ಫಸ್ಟ್ ಬಲಪಾದ ಬಲಗಡೆಗೆ, ಕೈಗಳನ್ನು ಭುಜಕ್ಕೆ ಸಮಾನ ಚಾಚಿ, ಈಗ ಬೆಂಡ್ ಆಗೋಣ. ಬಲಕ್ಕೆ, ಎಡಗೈನ ಮಧ್ಯದ ಬೆರಳಿನ ತುದಿಯ ಕಡೆ ಗಮನ, ದೃಷ್ಟಿ. ವಾಪಸ್ ಅನದರ್ ಸೈಡ್, ಲೆಫ್ಟ್ ಸೈಡ್ ಬೆಂಡಿಂಗ್, ವಾಪಸ್. ಈಗ ನಾವು ಇದರಲ್ಲಿ ಸ್ಟ್ರೆಚಿಂಗ್ ಮಾಡೋಣ. ಈ ರೀತಿ ಅಪೋಸಿಟ್, ಬಲಗೈಯಿಂದ ಎಡಗಾಲ್ ಟಚ್ ಮಾಡಬೇಕು, ಎಡಗೈಯಿಂದ ಬಲಗಾಲ್ ಟಚ್ ಮಾಡಬೇಕು. ಮೇಲಿರುವ ಕೈನ ಮಧ್ಯದ ಬೆರಳಿನ ತುದಿಗೆ ನಮ್ಮ ಗಮನ ಇರಬೇಕು. ರೆಡಿ? ಮಾಡೋಣ. ಸ್ಟಾರ್ಟ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಶೋಲ್ಡರ್ ಜಾಯಿಂಟ್ಸ್ ರೊಟೇಷನ್. ರೆಡಿ? ಪೂರಕ ರೇಚಕ ಮಾಡ್ತಾ ಶೋಲ್ಡರ್ ಜಾಯಿಂಟ್ಸ್ ರೊಟೇಷನ್. ಆಂಟಿ ಕ್ಲಾಕ್ ವೈಸ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಇವತ್ತು ನಾವು ಸೂರ್ಯ ನಮಸ್ಕಾರ ಮಾಡೋಣ. ಸೂರ್ಯ ನಮಸ್ಕಾರ ಕರೆಕ್ಟ್ ಪೋಸ್ಚರ್ ನೋಡ್ಕೋಬೇಕು. ಇವತ್ತು ನಾವು ನಮ್ಮ ದೃಷ್ಟಿ ಎಲ್ಲಿರಬೇಕು ಅನ್ನೋದನ್ನ ಗಮನಿಸ್ತಾ ಮಾಡ್ತಾ ಹೋಗೋಣ. ದೃಷ್ಟಿ ಯಾಕೆ ಹೇಳ್ತೀವಿ ಅಂತಂದ್ರೆ, ದೃಷ್ಟಿ ನಾಭಿಯ ಕಡೆ ಅನ್ನುವಾಗ ನಾಭಿಯ ಕಡೆ ದೃಷ್ಟಿ ಹೋಗುವವರೆಗೂ ನಾವು ಕತ್ತನ್ನ ಬಾಗಿಸ್ತೀವಿ. ಆ ಕತ್ತು ಬಾಗಿಸೋದು ಕೂಡ ಇಂಪಾರ್ಟೆಂಟ್. ಈಗ ಮಾಡೋಣ ಸೂರ್ಯ ನಮಸ್ಕಾರ. ನಿಮ್ಮ ನ್ಯಾಪ್ಕಿನ್ ಹಾಸ್ಕೊಳ್ಳಿ. ನಿಮ್ಮ ನ್ಯಾಪ್ಕಿನಿನ ಹಿಂದೆ ನಿಂತ್ಕೊಳ್ಳಿ. ಒಂದು ಮ್ಯಾಟಿನ ತುದಿಗೆ ಹಾಸ್ಕೊಳ್ಳಿ, ಯಾವುದಾದ್ರೂ ತುದಿ. ರೆಡಿ? ಸೂರ್ಯ ನಮಸ್ಕಾರ. ಮೊದಲನೇದಾಗಿ ನಮಸ್ಕಾರ ಸ್ಥಿತಿ. ನೀವು ಎರಡನ್ನ ಕರೆಕ್ಟ್ ಅಂದ್ರೆ 1 ರೌಂಡ್ 2
2 ಕೌಂಟ್ಸ್ ಕರೆಕ್ಟ್ ನೋಡಿಕೊಂಡ್ರೆ ನೀವು ಇದನ್ನ ದಿನ ದಿನ ಒಂದೊಂದು ಹೆಚ್ಚಿಸ್ಕೊಳ್ತಾ ಹೋಗ್ಬೋದು. ಮತ್ತು ಇನ್ನೊಂದು ನಾವು ಗಮನ ಕೊಡೋಣ, ಎಡಗಾಲು ಒಂದ್ಸಲಿ ಮಾಡ್ತೀವಿ, ಒಂದು ಬಾರಿ ಬಲಗಾಲು ಮಾಡ್ತೀವಿ. ಅದು ಎರಡೂ ಮಾಡಿದ್ರೆ 1 ರೌಂಡ್, 1 ಕೌಂಟ್ 2 ಕೌಂಟ್ ಎರಡು ಸೇರಿದ್ರೆ 1 ರೌಂಡ್ ಲೆಕ್ಕ. ಈಗ ನಾವು 1 ರೌಂಡು ಮಾಡಿ ಕರೆಕ್ಟ್ ನಾವು ದೃಷ್ಟಿ ಎಲ್ಲಿರಬೇಕು ಅದನ್ನ ಗಮನ ಕೊಡ್ತಾ ಮಾಡ್ತಾ ಹೋಗೋಣ. ರೆಡಿ? ದಿನ ದಿನ ಒಂದೊಂದು ರೌಂಡನ್ನು ಹೆಚ್ಚಿಸ್ಕೊಳ್ತಾ ಹೋಗ್ಬೋದು. ದೀರ್ಘ ಪೂರಕ ಮಾಡಿ ಮಂತ್ರ ಹೇಳೋಣ, ಎಲ್ಲರೂ ಒಟ್ಟಿಗೆ ಹೇಳೋಣ. ಮೊದಲನೇದು ಓಂ ಮಿತ್ರಾಯ ನಮಃ. ರೆಡಿ? ಪೂರಕ್. ಓಂ ಮಿತ್ರಾಯ ನಮಃ. ಈಗ ದೃಷ್ಟಿ ಭ್ರೂಮಧ್ಯದ ಕಡೆ, ಅಂದರೆ ಐಬ್ರೋ ಸೆಂಟರ್, ಆಜ್ಞಾಚಕ್ರ, ಅಲ್ಲಿ ದೃಷ್ಟಿ ಇರಲಿ. ಈಗ ನೆಕ್ಸ್ಟ್ ಚಾವಣಿಯ ಕಡೆ, ನೆಕ್ಸ್ಟ್ ನಾಭಿಯ ಕಡೆ, ನೆಕ್ಸ್ಟ್ ಎಡಗಾಲು ಹಿಂದೆ, ನಮ್ಮ ದೃಷ್ಟಿ ಮುಂದೆ. ನೆಕ್ಸ್ಟ್ ಬಲಗಾಲು ಹಿಂದೆ, ನಮ್ಮ ದೃಷ್ಟಿ ಮುಂದೆ. ನಮ್ಮ ಶರೀರ ಈ ರೀತಿ ಉಬ್ಬಿರಬಾರ್ದು, ಮತ್ತೆ ಪೂರ್ಣವಾಗಿ ನೆಲಕ್ಕೂ ಟಚ್ ಆಗಿರಬಾರ್ದು, ಸ್ಟ್ರೈಟ್ ಇರಬೇಕು, ಪ್ಲಾಂಕ್ ಪೋಸ್. ನೆಕ್ಸ್ಟ್ ಮೊಣಕಾಲನ್ನು ಉರಿ, ಎದೆಯ ಭಾಗವನ್ನು ಉರಿ, ದೃಷ್ಟಿ ಭ್ರೂಮಧ್ಯದ ಕಡೆ. ನೆಕ್ಸ್ಟ್ ಭುಜಂಗಾಸನ, ಕಾಲುಗಳನ್ನು ಮೊದಲು ಸ್ಟ್ರೆಚ್ ಮಾಡಿ, ಹಿಮ್ಮಡಿಗಳು ಜೋಡಿಸೇ ಇರಲಿ, ಒಂದಕ್ಕೊಂದು ಟಚ್ ಆಗಿರಲಿ. ಭುಜಂಗಾಸನ ಪೂರಕ ಮಾಡ್ತಾ ಛಾವಣಿಯ ಕಡೆ ದೃಷ್ಟಿ ಅಪ್, ವಾಪಸ್. ನೆಕ್ಸ್ಟ್ ಅಧೋಮುಖ ಶ್ವಾನಾಸನ ಅಥವಾ ಭೂಧರಾಸನ. ಹಿಮ್ಮಡಿಗಳು ನೆಲಕ್ಕೆ ತಾಗಿರಲಿ, ನಮ್ಮ ದೃಷ್ಟಿ ನಾಭಿಯ ಕಡೆ. ನೆಕ್ಸ್ಟ್ ಎಡಗಾಲು ಹಿಂದೆ ತಗೊಂಡಿದ್ವಿ, ಈಗ ಎಡಗಾಲನ್ನೇ ಮುಂದೆ ತಗೊಳ್ಳೋಣ, ದೃಷ್ಟಿ ಮುಂದೆ. ನೆಕ್ಸ್ಟ್ ಬಲಗಾಲು ಮುಂದೆ, ದೃಷ್ಟಿ ನಾಭಿಯ ಕಡೆ. ನೆಕ್ಸ್ಟ್ ದೃಷ್ಟಿ ಛಾವಣಿಯ ಕಡೆ. ವಾಪಸ್ ನಮಸ್ಕಾರ ಸ್ಥಿತಿ. ನೆಕ್ಸ್ಟ್ ಎಲ್ಲರೂ ಒಟ್ಟಿಗೆ ಹೇಳೋಣ, ಓಂ ರವಯೇ ನಮಃ. ದೀರ್ಘ ಪೂರಕ. ಓಂ ರವಯೇ ನಮಃ. ದೃಷ್ಟಿ ಮೇಲೆ, ದೃಷ್ಟಿ ನಾಭಿಯ ಕಡೆ. ಈಗ ಬಲಗಾಲು ಹಿಂದೆ, ದೃಷ್ಟಿ ಮುಂದೆ. ಎಡಗಾಲು ಹಿಂದೆ, ದೃಷ್ಟಿ ಮುಂದೆ. ಮೊಣಕಾಲು ಉರಿ, ಎದೆಯ ಭಾಗ ಉರಿ, ಹಣೆಯನ್ನು ನೆಲಕ್ಕೆ ಊರೋಣ, ದೃಷ್ಟಿ ಭ್ರೂಮಧ್ಯದ ಕಡೆ. ಭುಜಂಗಾಸನ್, ದೃಷ್ಟಿ ಛಾವಣಿಯ ಕಡೆ. ಅಧೋಮುಖ ಶ್ವಾನಾಸನ್, ದೃಷ್ಟಿ ನಾಭಿಯ ಕಡೆ.
ಬಲಗಾಲು ಮುಂದೆ, ದೃಷ್ಟಿ ಮುಂದೆ. ಈಗ ಎಡಗಾಲು ಮುಂದೆ, ದೃಷ್ಟಿ ನಾಭಿಯ ಕಡೆ. ಈಗ ದೃಷ್ಟಿ ಛಾವಣಿಯ ಕಡೆ. ವಾಪಸ್ ನಮಸ್ಕಾರ ಸ್ಥಿತಿ. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ರಿಲ್ಯಾಕ್ಸ್. ಈಗ ಕುಳಿತು ಮಾಡುವಂಥ ಆಸನಗಳಿಗೆ ಹೋಗೋಣ. ಮೊದಲು ವಜ್ರಾಸನಕ್ಕೆ ಬನ್ನಿ. ನೆಕ್ಸ್ಟ್ ದಂಡಾಸನ. ಬಲಗಾಲನ್ನು ಸ್ಟ್ರೆಚ್ ಮಾಡಿ, ನಂತರ ಎಡಗಾಲು. ಮೊದಲು ದಂಡಾಸನ, ನೆಕ್ಸ್ಟ್ ವಿಶ್ರಾಂತಿ. ನೆಕ್ಸ್ಟ್ ನಾವು ಜಾನುಶಿರಾಸನ ಮಾಡಿದ್ವಿ. ಈಗ ನೆಕ್ಸ್ಟ್ ಅರ್ಧ ವಜ್ರ ಜಾನುಶಿರಾಸನ ಮಾಡೋಣ. ಅರ್ಧ ವಜ್ರ ಜಾನುಶಿರಾಸನ ಹೆಸರೇ ಹೇಳುವಂತೆ ಅರ್ಧ ವಜ್ರಾಸನಕ್ಕೆ ಅಂದರೆ ಒಂದು ಕಾಲು ವಜ್ರಾಸನಕ್ಕೆ ಬರಲಿ, ಇನ್ನೊಂದು ಕಾಲು ಸ್ಟ್ರೈಟ್ ಇರಲಿ. ರೆಡಿ? ಈಗ ಜಾನುಶಿರಾಸನದಲ್ಲಿ ಹೇಗೆ ಪೂರಕ ರೇಚಕ ಮಾಡಿದ್ವಿ ಅದೇ ರೀತಿ ಪೂರಕ್, ರೇಚಕ್. ವಾಪಸ್ ಅನದರ್ ಸೈಡ್. ಈಗ ಬಲಗಾಲನ್ನ ವಜ್ರಾಸನದಂತೆ ತಗೊಂಡು ರೆಡಿ. ಪೂರಕ್, ರೇಚಕ್. ವಾಪಸ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನೆಕ್ಸ್ಟ್ ನಾವು ಮಾಡೋಣ ಮಕರಾಸನ. ಮಕರಾಸನಕ್ಕೆ ಬರೋಣ. ನಿಮ್ಮ ನ್ಯಾಪ್ಕಿನನ್ನು ಹಾಸ್ಕೊಳ್ಳಿ. ಮೊದಲು ವಜ್ರಾಸನಕ್ಕೆ ಬನ್ನಿ. ರೆಡಿ? ಈಗ ಎರಡು ಹಸ್ತಗಳನ್ನು ನೆಲಕ್ಕೆ ಊರ್ತಾ ನಾವು ಕಾಲುಗಳನ್ನು ಸ್ಟ್ರೆಚ್ ಮಾಡ್ತಾ ಮಕರಾಸನಕ್ಕೆ ಬರೋಣ. ಎಡಗೈ ನಂತರ ಬಲಗೈ, ಪಾದದ ಒಳ ಅಂಚು ನೆಲಕ್ಕೆ ತಾಗಿರಲಿ. ಮಕರಾಸನ. ಯಾರಿಗೆ ಹೊಟ್ಟೆಯನ್ನು ಕೆಳಗೆ ಮಾಡಿ ಮಲಗೋ ಅಭ್ಯಾಸ ಇರುತ್ತೆ ಅವರು ಮಲಗುವಾಗ ಮಕರಾಸನದಲ್ಲಿ ಮಲ್ಕೊಂಡು ರೆಸ್ಟ್ ಮಾಡಿ. ಇಲ್ಲ ನಾವು ಈ ರೀತಿ ಕಾಲುಗಳನ್ನು ಸ್ಟ್ರೈಟ್ ಇಟ್ಟೆ ಮಲಗಿದ್ವಿ ಅಂತಂದರೆ ಅದು ಮೊಣಕಾಲುಗಳಿಗೆ ಸ್ವಲ್ಪ ಸ್ಟ್ರೆಸ್ ಕೊಡುತ್ತೆ. ಹಾಗಾಗಿ ಕಾಲುಗಳನ್ನು ಈ ರೀತಿ ಇಟ್ಟು ನೀವು ಎಷ್ಟೊತ್ತು ಮಲಗಿದ್ರೂ ನಿಮಗೆ ಸ್ಟ್ರೈನ್ ಅನಿಸಲ್ಲ, ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಕುತ್ತಿಗೆಯನ್ನು ಎಡ ಅಥವಾ ಬಲಕ್ಕೂ ಹೊರಡಿಸ್ಬೋದು. ಯಾವ ಕಡೆಗೆ ನಿಮ್ಗೆ ಅನುಕೂಲನೋ ಆ ರೀತಿ ಹೊರಳಿ ಮಲಗಿ. ದೀರ್ಘ ಉಸಿರಾಟ. ನಿನ್ನೆಯ ದಿನ ನಾವು ಭುಜಂಗಾಸನ ಟ್ರೈ ಮಾಡಿದ್ವಿ. ಇವತ್ತು ನಾವಾಸನ. ನಾವಾಸನ ಮಾಡೋಣ. ನಾವಾಸನದಲ್ಲಿ ಒಂದು ಮೂವ್ ಇದೆ, ಮತ್ತೆ ಅದನ್ನು ನಾನು ತೋರಿಸ್ತೀನಿ, ಅದನ್ನು ನೀವು ಅಭ್ಯಾಸ ಮಾಡಿ. ಇದು ಪೂರ್ಣವಾಗಿ ಹೊಟ್ಟೆಯ ಭಾಗದ ಮೇಲೆ ಪೂರ್ಣ ಶರೀರದ ಭಾರ ಬಿಡೋದ್ರಿಂದ ಹೊಟ್ಟೆಯ ಭಾಗದ ಎಲ್ಲ ಮಸಲ್ಸ್, ನಾಭಿಯ ಸುತ್ತ ಇರುವಂತಹ ಎಲ್ಲ ಸಮಸ್ಯೆಗಳಿಂದ ನಾವು ಪರಿಹಾರ ಕಂಡುಕೊಳ್ಬೋದು. ನಾವು ಯಾಕೆ ಅದರದ್ದು ಬೆನಿಫಿಟ್ಸ್ ಹೇಳ್ತಾ ಬರ್ತಾ ಇದ್ದೀವಿ ಅಂತಂದರೆ ಆ ಬೆನಿಫಿಟ್ಸನ್ನು ನೀವು ಆಗ್ತಾ ಇದೆ ಅಂತ ಫೀಲ್ ಮಾಡ್ತಾ ಆ ಆಸನದ ಸ್ಥಿರವಾಗಿ ನಿಲ್ಲಬೇಕು. ರೆಡಿ?
ನಾವಾಸನ್. ಎರಡು ಕೈಗಳನ್ನು ಮುಂದೆ ಚಾಚಿ ಎರಡು ಕಾಲುಗಳನ್ನು ಜೋಡಿಸಿ ಈಗ ನಿಧಾನವಾಗಿ ಪೂರಕ ಮಾಡಿ ರೇಚಕ, ಪೂರಕ ರೇಚಕ. ಪೂರಕ ಮಾಡ್ತಾ ಈಗ ಎರಡು ಕೈ ಎರಡು ಕಾಲುಗಳನ್ನು ಮೇಲೆ ಲಿಫ್ಟ್ ಮಾಡೋಣ. ರೆಡಿ, ಅಪ್, ವಾಪಸ್. ಈಗ ನಾವಾಸನದಲ್ಲಿ ಮೂವ್ ಮಾಡೋಣ. ಮೂವ್ ಮಾಡೋದು ಹೇಗೆ ಒಂದು ಬಾರಿ ನೋಡ್ಕೊಳ್ಳಿ. ಇದು ಎಕ್ಸಸೈಸ್ ಅಷ್ಟೇ, ಆಸನ ಅಲ್ಲ. ಒಂದು ಬಾರಿ ನೋಡಿ ನೀವು ಮತ್ತೆ ಪ್ರಾಕ್ಟೀಸ್ ಮಾಡಿ. ರೆಡಿ, ನಾವಾಸನ್. ಮೂವ್. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಇನ್ ಮಕರಾಸನ್. ಗಮನಿಸಿ ಹೊಟ್ಟೆಯ ಭಾಗದ ಕಡೆ. ನೆಕ್ಸ್ಟ್ ನಾವು ಮಾಡೋಣ ಶವಾಸನ್. ಬಲ ಅಥವಾ ಎಡಭಾಗದಿಂದ ಹೊರಳಿ ಶವಾಸನಕ್ಕೆ ಬನ್ನಿ. ಎರಡು ಕಾಲುಗಳನ್ನು ಅಂತರದಲ್ಲಿಡಿ, ಕೈಗಳು ಅಂಗಾತವಾಗಿರಲಿ. ಶವಾಸನ್. ನಿನ್ನೆಯ ದಿನ ಅರ್ಧ ಹಲಾಸನ, ಪವನ ಮುಕ್ತಾಸನ ಮತ್ತೆ ಟ್ವಿಸ್ಟಿಂಗ್ ನೋಡಿದ್ವಿ. ಇವತ್ತು ನಾವು ಮಾಡೋಣ ಸೇತುಬಂಧಾಸನ. ಥೈರಾಯ್ಡ್ ಗ್ಲ್ಯಾಂಡ್ ಅನ್ನು ಆಕ್ಟಿವೇಟ್ ಮಾಡುವಂತಹ ಸೇತುಬಂಧಾಸನ್, ದ ಬ್ರಿಡ್ಜ್ ಪೋಸ್. ಪೂರ್ಣ ಶರೀರದ ಭಾರ ಪಾದ, ಎರಡು ಭುಜಗಳು ಮತ್ತು ತಲೆಯ ಹಿಂಭಾಗ ಇದರ ಮೇಲೆ. ರೆಡಿ, ಮಾಡೋಣ ಈಗ ಸೇತುಬಂಧಾಸನ. ಎರಡು ಕಾಲುಗಳನ್ನು ಜೋಡಿಸಿ ಎರಡು ಕಾಲುಗಳನ್ನು ಮಡಚೋಣ. ಆದಷ್ಟು ಪಾದಗಳು ಶರೀರದ ಹತ್ತಿರಕ್ಕಿರಲಿ. ಈಗ ದೀರ್ಘವಾಗಿ ಪೂರಕ ರೇಚಕ ಮಾಡ್ತಾ ನಾವು ಶರೀರದ ಭಾರವನ್ನ ಪಾದ ಭುಜದ ಮೇಲೆ ಬಿಡೋಣ. ರೆಡಿ, ರೇಚಕ್, ಅಪ್, ಎರಡು ಮೂರು ಬಾರಿ ದೀರ್ಘ ಉಸಿರಾಟ. ವಾಪಸ್. ರಿಲ್ಯಾಕ್ಸ್. ಕಮ್ ಬ್ಯಾಕ್ ಟು ಶವಾಸನ್. ಯಾರಿಗೆ ಲೋವರ್ ಬ್ಯಾಕ್ ಪೇನ್ ಇರುತ್ತೆ ಅಥವಾ ಬ್ಯಾಕ್ ಪೇನ್, ಅವರು ಅರ್ಧ ಶವಾಸನದಲ್ಲಿ, ನೀವು ಯಾವಾಗ ಡೇ ಟೈಮಲ್ಲಿ ಇರ್ಬೋದು ಅಥವಾ ನೈಟ್ ಟೈಮ್ ಮಲಗಿದ ತಕ್ಷಣ ಅರ್ಧ ಶವಾಸನದಲ್ಲಿ ರಿಲ್ಯಾಕ್ಸ್ ಮಾಡೋದ್ರಿಂದ ಬ್ಯಾಕ್ ಪೇನಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅರ್ಧ ಶವಾಸನ ಅಂದರೆ ಕೈಗಳಿದೇ ರೀತಿ ಇರಲಿ, ಕಾಲುಗಳನ್ನು ಮಡಿಚಿ ಈ ರೀತಿ ಅಂತರದಲ್ಲಿರಲಿ, ಕಾಲು ಈ ರೀತಿ ರಿಲ್ಯಾಕ್ಸ್ ಮಾಡಬೇಕು. ದೀರ್ಘ ಉಸಿರಾಟ. ಈಗ ಬೆನ್ನಿಗೆ ಬಹಳ ವಿಶ್ರಾಂತಿಯ ಅನುಭವ ಆಗುತ್ತೆ.
ಈಗ ಕಾಲುಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡೋಣ. ಇವತ್ತು ನಾವು ಮಾಡೋಣ ಸರಳ ಮತ್ಸ್ಯಾಸನ. ಸರಳ ಮತ್ಸ್ಯಾಸನ ಇದು ಸಹ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನು ಆಕ್ಟಿವೇಟ್ ಮಾಡುವಂತಹ ಒಂದು ಆಸನ. ಸರಳ ಮತ್ಸ್ಯಾಸನ ಮಾಡಿದ್ಮೇಲೆ ಕೂಡಲೇ ನೀವೇನು ಮಾಡಬೇಕು, ಕುತ್ತಿಗೆಯನ್ನು ಎಡ ಮತ್ತು ಬಲಕ್ಕೆ ಹೊರಳಿಸಿ ಪೂರ್ಣವಾಗಿ ಸ್ಟ್ರೆಚ್ ಮಾಡಿ ಉಸಿರಾಟ ಸರಾಗವಾಗಿ ಮಾಡಬೇಕು. ಯಾರಿಗೆ ಸ್ಟಾರ್ಟಿಂಗ್ ಮಾಡ್ತಿದ್ದೀರಿ ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಇದ್ದೀರಿ ಇನ್ನು, ಅವರಿಗೆ ಕುತ್ತಿಗೆ ಭಾಗದ ಯಾವುದೇ ನರಗಳು ಸ್ಟ್ರೈನ್ ಆಗಬಾರ್ದು. ಬಹಳ ಸೂಕ್ಷ್ಮವಾದ ನರಗಳಿರುತ್ತೆ. ಹಾಗಾಗಿ ನಾವು ಈಗ ಮಾಡೋಣ ಸರಳ ಮತ್ಸ್ಯಾಸನ. ಗಂಟಲ ಕಡೆ ಗಮನ. ಎರಡು ಕಾಲುಗಳನ್ನು ಜೋಡಿಸೋಣ. ಕೈಗಳ ಸಹಾಯದಿಂದ ಈ ರೀತಿ ಕೈಗಳ ಹಸ್ತವನ್ನ ನೆಲಕ್ಕೆ ಊರೋಣ. ನೆಲಕ್ಕೆ ಊರಿ ನೆತ್ತಿಯ ಭಾಗವನ್ನ ನೆಲಕ್ಕೆ ಟಚ್ ಮಾಡಬೇಕು. ರೆಡಿ ರೆಡಿ ಈ ರೀತಿ ನೀವು ಮತ್ತೆ ಪೂರ್ಣವಾಗಿ ಟಚ್ ಮಾಡಿ. ಕೈಗಳು ಎರಡು ಶರೀರದ ಪಕ್ಕದಲ್ಲಿರಲಿ. ಗಂಟಲ ಕಡೆ ಗಮನ. ದೀರ್ಘ ಉಸಿರಾಟ 3 ರಿಂದ 4 ಬಾರಿ. ಮತ್ತೆ ಕೈಗಳ ಸಹಾಯದಿಂದ ವಾಪಸ್ ಬರೋಣ. ಈಗ ಕುತ್ತಿಗೆಯನ್ನ ಎರಡೂ ಕಡೆಗೆ ಹೊರಳಿಸಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಪೂರ್ಣವಾಗಿ ಸ್ಟ್ರೆಚ್ ಮಾಡಿ ಕುತ್ತಿಗೆಯನ್ನ ಎರಡೂ ಭಾಗಕ್ಕೆ. ರಿಲ್ಯಾಕ್ಸ್ ಇನ್ ಪೂರ್ಣ ಶವಾಸ. ದೀರ್ಘ ಉಸಿರಾಟ. ಶವಾಸನದಲ್ಲಿ ಈ ಹಿಂದೆ ಏನೆಲ್ಲ ಅಭ್ಯಾಸ ಮಾಡಿದ್ದೀವಿ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಏಕೆಂದರೆ ಈಗ ನೀವು ಕೇವಲ ಯೋಗಾಸನ ಕಲಿತಾ ಇರೋರಲ್ಲ, ನಾವೆಲ್ಲರೂ ಯೋಗಾಭ್ಯಾಸ ಮಾತ್ರ ಮಾಡ್ತಾ ಇಲ್ಲ, ಜೊತೆಗೆ ಸಹಜ ರಾಜಯೋಗ ಮೆಡಿಟೇಷನ್ ಅನ್ನು ಕಲಿತಾ ಇದ್ದೀವಿ. ಹೊಸ ಜ್ಞಾನವನ್ನು ಕೇಳ್ತಾ ಇದ್ದೀವಿ. ಆದ್ದರಿಂದ ನಾವು ಮಾಡುವ ಪ್ರತಿ ಕರ್ಮ ಜ್ಞಾನಯುಕ್ತವಾಗಿರಬೇಕು. ಇವತ್ತು ನಾವು ಶವಾಸನದಲ್ಲಿ 7 ಬಾರಿ ಓಂಕಾರವನ್ನು ಉಚ್ಚಾರಣೆ ಮಾಡೋಣ. ಓಂಕಾರದ ವೈಬ್ರೇಷನ್ಸ್ ತಲೆಯ ಭಾಗದಿಂದ ಹಿಡಿದು ಕಾಲ್ಬೆರಳಿನ ತುದಿಯವರೆಗೆ ನಮ್ಮ ಶರೀರದ ಸುತ್ತಲೂ ಒಂದು ಓರಾವನ್ನು ಕ್ರಿಯೇಟ್ ಮಾಡ್ತಾ ಇರೋದನ್ನು ಅನುಭವ ಮಾಡೋಣ. ಒಂದು ನೆನಪಿರಲಿ, ಓಂಕಾರ ಅಂತಂದ್ರೇ, ಓಂ ಅಂದ್ರೇ ನಾನು ಆತ್ಮ ಅಂತ ಅರ್ಥ. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿ ದೀರ್ಘ ಪೂರಕ ರೇಚಕ ಮಾಡ್ತಾ ಓಂಕಾರವನ್ನು ಉಚ್ಚಾರಣೆ ಮಾಡೋಣ. ನೀವೆಷ್ಟು ದೀರ್ಘವಾಗಿ ಪೂರಕ ಮಾಡ್ತೀರೋ ಅಷ್ಟು ದೀರ್ಘವಾಗಿ ಓಂಕಾರ ಹೇಳಲಿಕ್ಕೆ ಸಾಧ್ಯ. ಓಂಕಾರ ಉಚ್ಚಾರಣೆ ಮಾಡುವಾಗ ಒಂದು ನೆನಪಿರಲಿ, ಕಾರ ಹೆಚ್ಚಿರಬೇಕು. ಅದರ ಪೂರ್ಣವಾದ ವಿವರಣೆಯನ್ನು ನಾವು ಮುಂದಿನ ಸೆಷನ್ಸಲ್ಲಿ ಕೊಡ್ತೀವಿ. ಈಗ 7 ಬಾರಿ ಓಂಕಾರದ ಉಚ್ಚಾರಣೆಯೊಂದಿಗೆ ಪೂರ್ಣ ಶರೀರ ವಿಶ್ರಾಂತಿ. 3 ಹಂತದಲ್ಲಿ ಫಸ್ಟ್ ನಮ್ಮ ಶರೀರವನ್ನು ರಿಲ್ಯಾಕ್ಸ್ ಮಾಡೋಣ. ಕಾಲ ಬೆರಳಿನ ತುದಿಯಿಂದ ಸೊಂಟದ ಭಾಗದವರೆಗೆ, lower limb of our body. Relax. 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 ಈಗ
ಸೊಂಟದ ಭಾಗದಿಂದ ಎರಡು ಭುಜಗಳವರೆಗೆ ರಿಲ್ಯಾಕ್ಸ್, ವಿಶ್ರಾಂತಿ, ವಿಶ್ರಾಂತಿ. ತಲೆಯ ಪೂರ್ಣ ಭಾಗ, ನೆತ್ತಿಯ ಭಾಗ, ಮುಖದ ಎಲ್ಲ ಸ್ನಾಯುಗಳು ವಿಶ್ರಾಂತಿ, ವಿಶ್ರಾಂತಿ. ಇದೇ ವಿಶ್ರಾಂತಿಯಲ್ಲಿ ಶರೀರವನ್ನು ಸಂಪೂರ್ಣವಾಗಿ ಡಿಟ್ಯಾಚ್ ಆಗಿ ನಾನಾತ್ಮ ಓಂಕಾರದ ಉಚ್ಚಾರಣೆಯನ್ನು ಮಾಡಿ ಸಂಪೂರ್ಣವಾಗಿ ಡಿಟ್ಯಾಚ್ ಆಗೋಣ. ದೀರ್ಘ ಪೂರಕ ಒಟ್ಟಿಗೆ ಹೇಳೋಣ. ಓಂಕಾರ ಕಂಟಿನ್ಯೂ. ರಿಲ್ಯಾಕ್ಸ್. ಆಂತರಿಕ ಮೌನ. ಎರಡು ಕಾಲುಗಳನ್ನು ಜೋಡಿಸೋಣ. ಕೈ ಬೆರಳು ಕಾಲು ಬೆರಳುಗಳನ್ನು ಮೂವ್ ಮಾಡಿ ಬಲಗೈಯನ್ನು ಮೇಲ್ಭಾಗಕ್ಕೆ ಚಾಚಿ, ಈಗ ಎಡಗೈಯನ್ನು ಮೇಲ್ಭಾಗಕ್ಕೆ ಚಾಚಿ ಎರಡು ಕೈ ಬೆರಳುಗಳನ್ನು ಲಾಕ್ ಮಾಡಿ ಅಂಗೈಯನ್ನು ಹೊರಮುಖ ಮಾಡಿ ಪೂರ್ಣ ಸ್ಟ್ರೆಚ್. ಕಾಲುಗಳ ಕೆಳಭಾಗಕ್ಕೆ ಕೈ ಮೇಲ್ಭಾಗಕ್ಕೆ ಪೂರ್ಣ ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಸ್ಟ್ರೆಚ್ ಸ್ಟ್ರೆಚ್. ರಿಲ್ಯಾಕ್ಸ್. ಇನ್ನೊಂದು ಬಾರಿ ಅದೇ ರೀತಿ ಸ್ಟ್ರೆಚ್ ಮಾಡೋಣ. ಸ್ಟ್ರೆಚ್, ಪೂರ್ಣ ಸ್ಟ್ರೆಚ್. ಬಿ ದೇರ್.
ವಾಪಸ್. ಲಾಸ್ಟ್, ಸ್ಟ್ರೆಚ್, ಸ್ಟ್ರೆಚ್, ವಾಪಸ್. ರಿಲ್ಯಾಕ್ಸ್. ಬಲಗೈಯನ್ನು ಮೇಲ್ಭಾಗಕ್ಕೆ ಚಾಚಿ ಬಲಗಡೆಗೆ ತಿರುಗಿ ಶರೀರವನ್ನು ನೇರ ಮಾಡಿ ಮಲಗಿ. ನಿಧಾನವಾಗಿ ಎದ್ದು ಕೂತ್ಕೊಳ್ಳೋಣ. ಈಗ ಪ್ರಾಣಾಯಾಮಕ್ಕೆ ಸಿದ್ಧರಾಗೋಣ. ಯಾರಿಗೆ ಕೆಳಗೆ ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರು ಎಷ್ಟಾಗುತ್ತೋ ಅಷ್ಟು ಆಸನಗಳನ್ನು ಟ್ರೈ ಮಾಡಿ. ಪ್ರಾಣಾಯಾಮವನ್ನು ಚೇರ್ ಮೇಲೆ ಕೂತೂ ಮಾಡ್ಬೋದು. ಚೇರ್ ಮೇಲೆ ಕೂತ್ರೆ ಹಿಂದಕ್ಕೆ ಒರಗಬಾರ್ದು. ನೇರವಾಗಿ ಬೆನ್ನು ಕತ್ತು ನೇರವಾಗಿ ಇಟ್ಕೊಂಡು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಬೋದು. ಮ್ಯಾಕ್ಸಿಮಮ್ ಕೆಳಗೆ ಕೂತು ಮಾಡೋದೇನೆ ಹೆಚ್ಚು ಬೆನಿಫಿಟ್ಸ್. ಈಗ ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ನಾಡಿ ಶೋಧನಾ ಪ್ರಾಣಾಯಾಮ ಮೊದಲು ಮಾಡಿ ಆನಂತರ ಭ್ರಾಮರಿ ಪ್ರಾಣಾಯಾಮವನ್ನು ಮಾಡೋಣ. ಮೊದಲು ಚಂದ್ರಾನುಲೋಮ ವಿಲೋಮ, ನಂತರ ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡೋಣ. ಎಡಗೈ ಚಿನ್ಮುದ್ರ, ತೋರ್ಬೆರಳು ಮತ್ತು ಹೆಬ್ಬೆರಳನ್ನ ತುದಿಯನ್ನ ನಾವು ಜಾಯಿನ್ ಮಾಡಬೇಕು. ಬಲಗೈಯಿಂದ ನಾಸಿಕ ಮುದ್ರ, ಇದನ್ನು ವಿಷ್ಣು ಮುದ್ರ ಅಂತಲೂ ಕರೀತಾರೆ. ಹೆಬ್ಬೆರಳಿನ ತುದಿಗೆ 2 ಬೆರಳುಗಳು, ಹೆಬ್ಬೆರಳನ್ನು ಕ್ಲೋಸ್ ಮಾಡಿ. ಉಳಿದ ಬೆರಳುಗಳು ಸ್ಟ್ರೈಟ್ ಇರಲಿ. ನಮ್ಮ ಮುದ್ರೆ ಊರ್ಧ್ವಮುಖವಾಗಿರಲಿ. ಬೆನ್ನು ಕುತ್ತಿಗೆ ಭಾಗ ನೇರ. ಇವತ್ತು ನಾವು ಮಾಡೋಣ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ. ಬಲ ಹೊರಳೆಯನ್ನು ಮುಚ್ಚಿ ಎಡ ಹೊರಳೆಯಿಂದ ದೀರ್ಘವಾಗಿ ಪೂರಕ, ರೇಚಕ, ಪೂರಕ, ರೇಚಕ. ಉಸಿರು ಎಲ್ಲಿಯವರೆಗೆ ಸಂಚಾರ ಮಾಡ್ತಾ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಹೋಗೋಣ. ಚಂದ್ರಾನುಲೋಮ 3rd ರೌಂಡ್. ಪೂರಕ, ರೇಚಕ, inhale, exhale. Breathe in, breathe out. Breathe in last. Breathe out. Relax. ದೀರ್ಘ ಉಸಿರಾಟ. ಇವತ್ತು ನಾವು ಕುಂಭಕ ಪ್ರಾಣಾಯಾಮವನ್ನು ಅಂದರೆ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ವಿತ್ ಕುಂಭಕ ಮಾಡೋಣ. ಎಡಗೈ ಚಿನ್ಮುದ್ರ, ಬಲಗೈ ನಾಸಿಕ ಮುದ್ರ. ಕುಂಭಕ ಅಂತಂದ್ರೆ ಈ ಮೊದಲೇ ನಾವು ನಿಮಗೆ ಹೇಳಿರುವಂತೆ 1:4:2, 1/4 ಕುಂಭಕ, 1/2 ರೇಚಕ. ಅಂದರೆ 3 ಎಣಿಸುವವರೆಗೆ ನಾವು ಉಸಿರನ್ನು ತಗೊಂಡ್ರೆ
4/4 12 ಎಣಿಸುವವರೆಗೆ ಕುಂಭಕದಲ್ಲಿರಬೇಕು. ಕುಂಭಕ ಅಂದರೆ ಉಸಿರನ್ನು ಹಿಡಿದಿಡೋದು, ಒಳಗೇನೆ ಹೋಲ್ಡ್ ಮಾಡೋದು. ನೆಕ್ಸ್ಟ್ 2/3 6 ಎಣಿಸುವವರೆಗೆ ನಾವು ಉಸಿರನ್ನು ಹೊರ ಹಾಕಬೇಕು. ಈಗ 3 ಕೌಂಟ್ಸಿಂದ ಸ್ಟಾರ್ಟ್ ಮಾಡ್ತಾ 3, 4, 5, 6 4 ರೌಂಡ್ಸ್ ಮಾಡೋಣ ಇವತ್ತು. ಅಂದರೆ ನಾವು 3ಇಂದ ಸ್ಟಾರ್ಟ್ ಮಾಡಿ 6 ಕೌಂಟ್ಸ್ 4 ರೌಂಡ್ಸ್ ನಾವು ಅನುಲೋಮ ವಿಲೋಮ ಮಾಡೋಣ. ರೆಡಿ? ಕೌಂಟ್ಸ್ ನಾನು ಮನಸ್ಸಿನಲ್ಲಿ ಕೌಂಟ್ ಮಾಡ್ತಾ ಇರ್ತೀನಿ. ನಾನು ಪೂರಕ, ಕುಂಭಕ, ರೇಚಕ ಹೇಳಿದಾಗ ನೀವು ಆ ಇನ್ಸ್ಟ್ರಕ್ಷನ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಕುಂಭಕ ಮಾಡುವಾಗ 2 ಮೂಗಿನ ಹೊರಳೆಯನ್ನು ಕ್ಲೋಸ್ ಮಾಡಿರಬೇಕು. ಬಹಳ ಟೈಟಾಗಿ ಪ್ರೆಷರ್ ಹಾಕಬೇಡಿ. ನಾವು ಸಹಜವಾಗಿ ಮೂಗನ್ನು ಮುಚ್ಚೋಣ, ಉಸಿರನ ಒಳಗೆ ಹೋಲ್ಡ್ ಮಾಡೋಣ. ರೆಡಿ? ಮೊದಲು ಎಡಭಾಗದಿಂದ ಆರಂಭ. 3 ಕೌಂಟ್. 1 ಬಾರಿ 3, ಹೋಲ್ಡ್ 12, ರೇಚಕ 6, ಮತ್ತೆ ಪೂರಕ ಮಾಡಿ ಕುಂಭಕ ಮಾಡಿ ರೇಚಕ. ಇದು 1 ರೌಂಡ್ ಲೆಕ್ಕ. ಓಕೆ? ಇನ್ಸ್ಟ್ರಕ್ಷನ್ಸ್ ಅನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಈಗ ಬಲ ಹೊರಳೆಯನ್ನು ಮುಚ್ಚೋಣ. ಎಡದಿಂದ ಪೂರ, ಕುಂಭ, ಬಲದಿಂದ ರೇಚಕ. ಬಲದಿಂದ ಉಸಿರು ತಗೊಳ್ಳಿ. ಉಸಿರು ಒಳಗೆ ಹಿಡಿದಿಡಿ. ರೇಚಕ. ಉಸಿರನ್ನು ಹೊರ ಹಾಕಿ ಎಡದಿಂದ. ಇನ್ಹೇಲ್ ಫ್ರಮ್ ಲೆಫ್ಟ್. Hold the breath. Exhale. Inhale from right. Hold. Exhale through left. Two rounds ಆಯಿತು. Third round. Inhale from left. Hold. Exhale. Inhale from right. Hold. Exhale. Inhale last. Hold. Exhale. Inhale. Hold.
exhale. ರಿಲ್ಯಾಕ್ಸ್. ಕೈಗಳನ್ನು ಮುದ್ರೆಯಿಂದ ಫ್ರೀ ಮಾಡಿ. ದೀರ್ಘವಾಗಿ ಎರಡೂ ಹೊರಳೆಗಳಿಂದ ಪೂರಕ ರೇಚಕ. ಇವತ್ತು ನಾವು ಕುಂಭಕದಲ್ಲಿ ಫಸ್ಟ್ ರೌಂಡ್ನಲ್ಲಿ 3 ಕೌಂಟ್ಸ್ನಲ್ಲಿ 12, 4 ಕೌಂಟ್ಸ್ನಲ್ಲಿ 16, 5 ಕೌಂಟ್ಸ್ನಲ್ಲಿ 20 ಮತ್ತು 6 ಕೌಂಟ್ಸ್ನಲ್ಲಿ 24. ಅಂದರೆ ಲಾಸ್ಟ್ ರೌಂಡ್ನಲ್ಲಿ 24 ಸೆಕೆಂಡ್ಸ್ ನಾವು ಬ್ರೆತ್ತನ್ನು ಹೋಲ್ಡ್ ಮಾಡಿದ್ದೀವಿ. ಎಷ್ಟೆಷ್ಟು ಕುಂಭಕವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತೀವೋ ಅಷ್ಟಷ್ಟು ನಮ್ಮ ಲಂಗ್ಸ್ ಕೆಪಾಸಿಟಿ ಹೆಚ್ಚಾಗುತ್ತೆ. ಕೆಲವರು ಕೇಳ್ತಾರೆ, ಪ್ರಾಣಾಯಾಮ ಯಾವುದು ಮಾಡಬೇಕು ನಾವು ಲಂಗ್ಸ್ ಕೆಪಾಸಿಟಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ? ಎಲ್ಲ ಪ್ರಾಣಾಯಾಮವನ್ನು ಮಾಡಬೇಕು. ಜೊತೆಗೆ ಆಸನ ಸ್ಟ್ರೆಚಿಂಗ್ ಮಾಡುವಾಗಲೂ ಲೂಸ್ನಿಂಗ್ ಮಾಡುವಾಗಲೂ ಕರೆಕ್ಟ್ ಪೂರಕ ರೇಚಕ ಮಾಡಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಕುಂಭಕವನ್ನು ಅಭ್ಯಾಸ ಮಾಡಬೇಕು. ಒಂದೇ ಸಲ ಕುಂಭಕ ನಾನು 30 ಸೆಕೆಂಡ್ ಮಾಡ್ತೀನಿ 60 ಸೆಕೆಂಡ್ ಮಾಡ್ತೀನಿ ಅಂತ ಪ್ರಯತ್ನ ಪಡ್ಲಿಕ್ಕೆ ಹೋಗಬೇಡಿ. ಕ್ರಮೇಣವಾಗಿ ಹೆಚ್ಚಿಸ್ಕೊಳ್ತಾ ಹೋಗಬೇಕು. ಅದಕ್ಕೆ ನಾವು ನಿಮಗೆ ರೇಷಿಯೋ ಹೇಳಿದ್ದೀವಿ. ರೇಷಿಯೋ ಇನ್ನೊಂದು ಸಲ ಹೇಳ್ತೀನಿ. 1:4:2. 1 ಪೂರಕ, 4 ಕುಂಭಕ, 2 ರೇಚಕ. ಇದೇ ರೇಷಿಯೋನಲ್ಲಿ ಟ್ರೈ ಮಾಡಬೇಕು. ಇದು ನಾವು ಮಾಡ್ತಾ ಇರೋದು ಅಂತರ್ಕುಂಭಕ ಮಾತ್ರ. ಅದೇ ರೀತಿ ಬಾಹ್ಯ ಕುಂಭಕ ಇದೆ. ಫಸ್ಟ್ ನಾವು ಅಂತರ್ಕುಂಭಕದಲ್ಲಿ ನಾವು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗೋಣ. ಓಕೆ, ನಮಸ್ಕಾರ. ಸ್ಥಿತಿ, ಮುಕ್ತಾಯ ಪ್ರಾರ್ಥನೆ. 1 ಬಾರಿ ಓಂಕಾರ, ಸರ್ವೇ ಭವಂತು ಶ್ಲೋಕ. ಅರ್ಥವನ್ನು ಮನಸ್ಸಿನಲ್ಲಿ ನಾವು ಮತ್ತೆ ಮನನ ಮಾಡ್ತಾ ದೀರ್ಘ ಪೂರಕ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಭೂನಮನ. ಟೇಕ್ ಯುವರ್ ಹ್ಯಾಂಡ್ಸ್ ಬ್ಯಾಕ್. ಕೈಗಳನ್ನು ಹಿಂದೆ ಕಟ್ಟಿ ದೀರ್ಘವಾಗಿ ಪೂರಕ ಮಾಡಿ ರೇಚಕ ಮಾಡ್ತಾ ಮುಂದೆ ಬಾಗಿ ಹಣೆಯನ್ನ ನೆಲಕ್ಕೆ ಮುಟ್ಟಿಸುವ ಪ್ರಯತ್ನ. ವಾಪಸ್. Relax your hands, rub your palms gently, touch your eyes, face, the neck region. Open your eyes slowly. Relax. ನಾವು ಕ್ರಮೇಣ ಆಸನ ಮತ್ತು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡೋಣ. ಎಷ್ಟು ಏಕಾಗ್ರತೆ, ಎಷ್ಟು ಪ್ರಶಾಂತತೆ ನಮ್ಮ ಮನಸ್ಸಿಗೆ ಸಿಗುತ್ತೆ. ಇದಷ್ಟೇ ಅಲ್ಲದೆ ನಾವು ಸಹಜ ರಾಜಯೋಗ ಮೆಡಿಟೇಷನನ್ನು ಅಭ್ಯಾಸ ಮಾಡೋಣ. ಸಹಜ ರಾಜಯೋಗ ಇದು ಯಾರು ಬೇಕಾದರೂ ಅಭ್ಯಾಸ ಮಾಡ್ಬೋದು. ನೀವು ಎಲ್ಲಿ ಇದ್ದಾಗ, ಯಾವ ಪರಿಸ್ಥಿತಿಯಲ್ಲಿದ್ದಾಗಲೂ ಕೂಡ ಈ ಮೆಡಿಟೇಷನನ್ನು ಪ್ರಾಕ್ಟೀಸ್ ಮಾಡ್ಬೋದು. ಈ ಪ್ರಾಕ್ಟೀಸನ್ನು ಮಾಡ್ತಾ ಮಾಡ್ತಾ ನಮ್ಮ ಜೀವನದ ಎಲ್ಲ ಪರಿಸ್ಥಿತಿಗಳನ್ನು ಸಹಜವಾಗಿ ಪಾರು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಸಹಜ ರಾಜಯೋಗ ಮೆಡಿಟೇಷನನ್ನು ಕೇಳೋಣ, ಎಲ್ಲ ಮೆಡಿಟೇಷನನ್ನು ಮಾಡೋಣ. ಓಕೆ, ಧನ್ಯವಾದ. ಓಂ ಶಾಂತಿ. ಓಂ ಶಾಂತಿ. ಆತ್ಮಜ್ಞಾನದಿಂದ, ಆತ್ಮಯೋಗದಿಂದ
ಎಷ್ಟು ನಮಗೆ ಮಾನಸಿಕ ಸ್ಥಿತಿಯನ್ನು ಶಕ್ತಿಶಾಲಿ ಇಟ್ಕೊಳ್ಳಿಕ್ಕೆ ಸಹಯೋಗವನ್ನು ನೀಡ್ತದೆ. ಜೊತೆಗೆ ದೇಹದ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೂ ಸಹ ಸಹಯೋಗ ನೀಡ್ತದೆ. ಈಗಾಗಲೇ ಕೇಳಿದಿರಿ, ಆತ್ಮ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಪರಮಾತ್ಮನನ್ನು ತಿಳಿದು ಮನಸ್ಸು ಬುದ್ಧಿ ಪರಮಾತ್ಮನನ್ನು ನೆನಪು ಮಾಡೋದ್ರಿಂದ ಎಷ್ಟು ಮಾನಸಿಕವಾಗಿ ನಾವು ರಿಲ್ಯಾಕ್ಸ್ ಆಗ್ಬೋದು, ಮಾನಸಿಕ ಸ್ಥಿತಿಯನ್ನು ಎಷ್ಟು ಅಚಲವಾಗಿಟ್ಕೊಳ್ಬೋದು, ಎಷ್ಟು ಧೈರ್ಯವಾಗಿಟ್ಕೊಳ್ಬೋದು. ದೇಹ ಪ್ರಜ್ಞೆಯಿಂದ ಭಯ. ಆತ್ಮಸ್ಥಿತಿಯಲ್ಲಿ ಬಂದಾಗ ಆತ್ಮ ಅವಿನಾಶಿ, ಯಾರು ಏನು ಮಾಡಲಿಕ್ಕಾಗೋದಿಲ್ಲ, ಆತ್ಮವನ್ನು ಸುಡಲಿಕ್ಕಾಗೋದಿಲ್ಲ. ನಾನು ಅವಿನಾಶಿಯಾದ ಆತ್ಮ. ಧೈರ್ಯ ಶಕ್ತಿ ಬರ್ತದೆ, ಮಾನಸಿಕವಾಗಿ ಸಹನ ಶಕ್ತಿ ಬರ್ತದೆ, ಸಹಯೋಗ ಕೊಡುವ ಶಕ್ತಿ ಬರ್ತದೆ. ಈಗಾಗಲೇ ತಮಗೆ ತಿಳಿಸಿರಿ, ಮನಸ್ಸು ಧೈರ್ಯವಾಗಿ ಸಶಕ್ತವಾಗಿರ್ತದೆ. ಆತ್ಮದ ಒರಿಜಿನಲ್ ಗುಣ, ಒರಿಜಿನಲ್ ಕ್ವಾಲಿಟೀಸ್ ಆಫ್ ಸೋಲ್. ಆತ್ಮ ಶಾಂತ ಸ್ವರೂಪ, ಆತ್ಮ ಪವಿತ್ರ ಸ್ವರೂಪ, ಆತ್ಮ ಪ್ರೇಮ ಸ್ವರೂಪ, ಆತ್ಮ ಸುಖ ಸ್ವರೂಪ, ಆತ್ಮ ಶಕ್ತಿ ಸ್ವರೂಪ, ಆತ್ಮ ಜ್ಞಾನ ಸ್ವರೂಪ, ಆತ್ಮ ಆನಂದ ಸ್ವರೂಪ. ಈ ಆತ್ಮ ಅಂತ ನೆನಪಾದ ಕೂಡಲೇ ಆತ್ಮನ ಸ್ವಧರ್ಮ, ಆತ್ಮ ಧರಿಸಿರುವಂತಹ ಗುಣಗಳು ಸಹಿತ ನಮಗೆ ನೆನಪೇ ಬರ್ತದೆ. ವಿದಿನ್ ಸೆಕೆಂಡ್ ಆತ್ಮಸ್ಥಿತಿಯಲ್ಲಿ ನಾವು ಶಾಂತವಾಗಿ ಧೈರ್ಯವಾಗಿ ಆನಂದವಾಗಿರ್ತೀವಿ. ಈ ರೀತಿ ಆತ್ಮಜ್ಞಾನದಿಂದ ನಮ್ಮ ಮಾನಸಿಕ ಸ್ಥಿತಿಯ ಮೇಲೆ ಎಷ್ಟು ಒಳ್ಳೆಯ ಪರಿಣಾಮ ಇದೆ. ಎರಡನೇದಾಗಿ ದೇಹದ ಆರೋಗ್ಯದ ಮೇಲೂ ಎಷ್ಟು ಒಳ್ಳೆಯ ಪರಿಣಾಮ ಇದೆ. ಅದೇ ರೀತಿ ನಾನು ಒಂಟಿಯಾಗಿ ಎಲ್ಲೋ ಬದುಕಲಿಕ್ಕಾಗೋದಿಲ್ಲ. ಮಾನವ ಸಂಘಜೀವಿ, 4 ಜನರ ಜೊತೆಗೆ ಬದುಕುವಂಥವು. 4 ಜನರ ಜೊತೆಗೆ ಸಮಾಜದಲ್ಲಿ ಬದುಕುವಾಗ ಆತ್ಮಜ್ಞಾನ ಎಷ್ಟು ಹೆಲ್ಪ್ ಆಗ್ತದೆ. ಆತ್ಮಜ್ಞಾನ ಬಹಳ ಹೆಲ್ಪ್ ಆಗ್ತದೆ. ಅನ್ಯರನ್ನು ನೋಡುವಾಗ ಆತ್ಮಸ್ಮೃತಿಯಲ್ಲಿ, ಆತ್ಮಿಕ ದೃಷ್ಟಿಯಲ್ಲಿ, ಆತ್ಮೀಯತೆಯಲ್ಲಿ ನಾವು ವ್ಯವಹರಿಸುವುದರಿಂದ ಎಷ್ಟು ಒಳ್ಳೆಯ ರೂಪದ ಸತ್ಪರಿಣಾಮ ಸಮಾಜದ ಮೇಲೆ ಬೀಳ್ತದೆ. ಹಾಗಾದರೆ ಆತ್ಮಜ್ಞಾನಿಗೆ ವಿಚಾರ ಮಾಡಿ. ಆತ್ಮಜ್ಞಾನಿ, ಆತ್ಮಜ್ಞಾನವನ್ನು ಅರಿತವನೇ ಆತ್ಮಜ್ಞಾನಿ. ಏನು ಲಾಭ ಇದೆ ಸಮಾಜಕ್ಕೆ? ಜನರ ಜೊತೆ ಕೂಡಿ ಬದುಕುವಾಗ ಏನು ಲಾಭ ಇದೆ? ನಾವೊಂದು ಕ್ಷಣ ಅದರ ಬಗ್ಗೆ ವಿಚಾರ ಮಾಡಬಹುದು. ಈಗಾಗಲೇ ಕೆಲವು ಮಾತನ್ನು ತಮಗೆ ತಿಳಿಸಲಾಗಿದೆ. ಈ ಜಗತ್ತಿನಲ್ಲಿ ನಾವು ಯಾರ ಜೊತೆಗೆ ಒಡನಾಟದಲ್ಲಿದ್ದೀವೋ ಎಲ್ಲ ಮಾನವರು ಒಳಗಡೆ ಚೇತನ ಶಕ್ತಿ ಆತ್ಮ ಇದೆ. ಆತ್ಮಜ್ಞಾನದಲ್ಲಿ ಜಾತಿ ಭೇದ ಇಲ್ಲ. ಯಾರನ್ನು ಕಂಡ್ರು ಜ್ಯೋತಿ ಕಾಣ್ತದೆ ನಮಗೆ. ಆತ್ಮಜ್ಯೋತಿಗೆ ಜಾತಿ ಇಲ್ಲ. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ ಅಂತ ಹಿರಿಯರು ಹೇಳಿದ ಮಾತು ಎಷ್ಟು ಸತ್ಯ ಇದೆ. ಯಾಕೆಂದರೆ ಆತ್ಮಜ್ಯೋತಿ ಸ್ವರೂಪ, ಅದು ಪ್ರಕಾಶ ಸ್ವರೂಪ. ಆತ್ಮಜ್ಯೋತಿಯಲ್ಲಿ ಸಂಸ್ಕಾರ ಭಿನ್ನ ಇರ್ಬೋದು. ಕೆಲವರು ಸುಳ್ಳು ಹೇಳೋ ಸಂಸ್ಕಾರ ಇರ್ಬೋದು, ಕೆಲವರಲ್ಲಿ ಕಳ್ಳತನದ ಸಂಸ್ಕಾರ ಇರ್ಬೋದು, ಕೆಲವರಿಗೆ ಸಿಟ್ಟು ಬರೋ ಸಂಸ್ಕಾರ ಇರ್ಬೋದು, ಕೆಲವರು ಗಂಭೀರವಾಗಿ ಯಾವಾಗಲೂ ಧೈರ್ಯವಾಗಿರುವಂಥ ಸಂಸ್ಕಾರ ಇರ್ಬೋದು. ಒಳ್ಳೆಯ ಸಂಸ್ಕಾರ ಕೆಟ್ಟ ಸಂಸ್ಕಾರ ಅವರು ಕರ್ಮಾನುಸಾರವಾಗಿ ಏನು ತುಂಬಿಕೊಂಡಿದ್ದಾರೋ ಅದು ಅವರಿಗೆ ಬಿಟ್ಟದ್ದು. ಆದರೆ ಎಲ್ಲರೂ ಜ್ಯೋತಿಗಳು ಮಾತ್ರ ನಿಜ. ಎಲ್ಲ ಪಾಯಿಂಟ್ ಆಫ್ ಲೈಟ್. ಇವರು ಕ್ರಿಶ್ಚಿಯನ್ ಜ್ಯೋತಿ, ಇದು ಹಿಂದೂ ಜ್ಯೋತಿ, ಇದು ಮಹಮ್ಮದೀಯ ಜ್ಯೋತಿ, ವಿಂಗಡಣೆ ಮಾಡಲಿಕ್ಕಾಗೋದಿಲ್ಲ.
ನೋಡಿ, ನಾವೆಲ್ಲರೂ ಆತ್ಮಜ್ಯೋತಿಗಳು. ಈ ಆತ್ಮಿಕ ದೃಷ್ಟಿಕೋನ ಆತ್ಮಜ್ಞಾನಿಯಲ್ಲಿ ಸಹಜವಾಗಿ ಬೆಳೀತದೆ. ಎರಡನೇದಾಗಿ, ಆತ್ಮಜ್ಞಾನಿ ಯಾವುದೇ ವರ್ಣಭೇದದಲ್ಲಿ ಬರೋದಿಲ್ಲ. ಕರಿಯರು, ಬಿಳಿಯರು, ಕೆಂಚರು ಚರ್ಮದ ಬಣ್ಣವನ್ನು ನೋಡ್ಬೋದು, ಆದರೆ ಅವರ ಒಳಗಡೆ ಇರುವುದು ಆತ್ಮಜ್ಯೋತಿ. ಅದಕ್ಕೆ ವರ್ಣಭೇದ ಇಲ್ಲ. ದೇಹದ ಬಣ್ಣವನ್ನು ನೋಡಿ, ರೂಪವನ್ನು ನೋಡಿ ಆಕರ್ಷಿತರಾದರೆ ಅವರನ್ನು ಚಮ್ಮಾರರು ಅಂತ ಹೇಳಿಕೊಂಡು ಆತ್ಮಜ್ಞಾನಿಗಳು ಕರೀತಾರೆ. ಈ ಬಾಹ್ಯ ಚರ್ಮದ ಬಣ್ಣವನ್ನು ನೋಡಿ ನಾವು ಆ ಚೆಲುವನ್ನು ಗುರುತಿಸಲಿಕ್ಕಾಗೋದಿಲ್ಲ. ಒಳಗಿರುವಂಥ ಆತ್ಮ ಧರಿಸಿರುವಂಥ ಗುಣ, ಅದು ನೋಡುವಂಥ ದೃಷ್ಟಿಕೋನ ಆತ್ಮಜ್ಞಾನಿಗೆ ನ್ಯಾಚುರಲ್ ಆಗಿ ಬರ್ತದೆ. ಆತ್ಮಜ್ಞಾನಿಗೆ ಲಿಂಗಭೇದ ಇಲ್ಲ. ಸ್ತ್ರೀಯರನ್ನು ನೋಡುವಾಗ, ಪುರುಷರನ್ನು ನೋಡುವಾಗ ಎಲ್ಲ ಆತ್ಮಜ್ಯೋತಿಗಳು. ಮತ್ತು ಸಮಭಾವದಿಂದ ಸೇವೆ ಮಾಡ್ತಾರೆ ಆತ್ಮಜ್ಞಾನಿಗಳು. ದೇಹದ ದೃಷ್ಟಿ ಬಂದಾಗ ಇವರು ಸ್ತ್ರೀಯರು, ಇವರು ಪುರುಷರು. ಹಿರಿಯರೊಂದು ಮಾತನ್ನು ಹೇಳ್ತಾರೆ, ಗಡ್ಡೆ ಮೀಸೆ ಬಂದೊಡೆ ಗಂಡೆಮ್ಮರು, ಸ್ತನ ಮುಡಿ ಬಂದೊಡೆ ಹೆಣ್ಣೆಮ್ಮರು, ಆದರೆ ಒಳಗೆ ಸುಳಿವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ. ಆತ್ಮ ಜ್ಯೋತಿಗೆ ಗಂಡು ಹೆಣ್ಣೆನ್ನುವ ಭೇದ ಭಾವ ಇಲ್ಲ. ಆತ್ಮ ಜ್ಯೋತಿ ಸ್ವರೂಪ. ಸ್ತ್ರೀಯರಾದರೂ ಜ್ಯೋತಿ ಸ್ವರೂಪನೇ, ಪುರುಷರಾದರೂ ಜ್ಯೋತಿ ಸ್ವರೂಪನೇ. ಇದೇ ದೃಷ್ಟಿಕೋನ ಆತ್ಮಜ್ಞಾನಿಗೆ ನ್ಯಾಚುರಲ್ ಆಗಿ ಇರ್ತದೆ. ಇನ್ನು ಆತ್ಮಜ್ಞಾನಿಗೆ ವಯೋಭೇದ ಇಲ್ಲ. ಬಾಲ್ಯದಲ್ಲಿದ್ದಾಗ ಶರೀರದ ಬೆಳವಣಿಗೆ ಪೂರ್ಣ ಆಗದಿರುವ ಕಾರಣದಿಂದ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಅವಯವಗಳು ಬೆಳೆದಿರೋದಿಲ್ಲ. ವಯಸ್ಸಾದ ಮೇಲೆ ಅವಯವಗಳು ಕೆಲಸ ಮಾಡಿ 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 ಕೆಲವು ವೀಕ್ ಆಗಿರ್ತವೆ. ಯಂಗೇಜಲ್ಲಿ ಕೆಲಸ ಮಾಡಿದಾಗ ಮಾಡಲಿಕ್ಕಾಗೋದಿಲ್ಲ. ಅಂದ ಮಾತ್ರಕ್ಕೆ ಆತ್ಮ ವೀಕ್ ಆಗೋದಿಲ್ಲ, ಆತ್ಮ ಶಕ್ತಿಶಾಲಿಯಾಗಿಯೇ ಇರ್ತದೆ. ಉದಾಹರಣೆಗೆ, ನಮ್ಮ ಸಂಸ್ಥೆಯ ಪ್ರಧಾನ ಸಂಚಾಲಕಿ ಜಾನಕಿ ದಾದೀಜಿಯವರು ಈ ವರ್ಷ ಅವರು ದೇಹ ತ್ಯಾಗ ಮಾಡಿದರು. 104 ವರ್ಷ ಅವರಿದ್ದರು. 104 ವರ್ಷದಲ್ಲಿಯೂ ಎಷ್ಟು ಉತ್ಸಾಹ ನೋಡಿದರೆ ಶರೀರ ಅಷ್ಟು ಕೆಲಸ ಮಾಡ್ತಾ ಇಲ್ಲ, ಆತ್ಮ ಎಷ್ಟು ಉತ್ಸಾಹ, ಎಷ್ಟು ಕೇಳೋರಿಗೆ ಅವರು ಎದುರಿಗೆ ಬಂದರೆ ಸಾಕು ಎಲ್ಲರಿಗೂ ಉತ್ಸಾಹ ತುಂಬುವಂತಹ ವ್ಯಕ್ತಿತ್ವ ಇತ್ತು. ಅಂದರೆ ಆತ್ಮ ನಿತ್ಯ ನೂತನ, ನಿತ್ಯ ಚೈತನ್ಯ. ಅದಕ್ಕೆ ವಯಸ್ಸಾಗೋದಿಲ್ಲ. ಶರೀರಕ್ಕೆ ವಯಸ್ಸಾಗ್ಬೋದು, ವಯೋಭೇದ ದೇಹ ನೋಡಿದಾಗ, ಆತ್ಮ ನೋಡಿದಾಗ ಅದಕ್ಕೆ ವಯೋಭೇದ ಇಲ್ಲ. ಆತ್ಮಜ್ಯೋತಿಗೆ ಭಾಷಾ ಭೇದ ಇಲ್ಲ. ಯಾವ ಯಾವ ನಾವು ಪ್ರಾಂತ್ಯದಲ್ಲಿ ಬದುಕ್ತೀವೋ ಆಯಾ ಪ್ರಾಂತ್ಯದ ಭಾಷೆಯಲ್ಲಿ ಆತ್ಮ ಮಾತಾಡ್ತೀವಿ. ಆದರೆ ಅಲ್ಲಿ ಮರಾಠಿ ಮಾತಾಡೋರು ಆತ್ಮಜ್ಯೋತಿಯೇ, ಕನ್ನಡ ಮಾತಾಡೋರು ಆತ್ಮಜ್ಯೋತಿಯೇ, ಗುಜರಾತ್ ಭಾಷೆಯಲ್ಲಿ ಮಾತನಾಡೋರು ಆತ್ಮಜ್ಯೋತಿಯೇ. ಆತ್ಮಜ್ಞಾನಿಗೆ ಭಾಷಾ ಭೇದ ಇಲ್ಲ, ವಯೋಭೇದ ಇಲ್ಲ, ಲಿಂಗಭೇದ ಇಲ್ಲ, ವರ್ಣಭೇದ ಇಲ್ಲ, ಪ್ರಾಂತ್ಯ ಭೇದ ಇಲ್ಲ. ಯಾವ ಪ್ರಾಂತ್ಯದಲ್ಲಿದ್ದರೂ ಸಹ ಶರೀರಕ್ಕೆ ನೆಲ, ಜಲ, ಅನಿಲ, ಆಕಾಶ, ಪ್ರಕಾಶ ಇಲ್ಲಿದ್ದರೂ ಇದೆ, ಅಲ್ಲಿದ್ದರೂ ಇದೆ. ಅಲ್ಲಿರೋರು ಆತ್ಮಜ್ಯೋತಿಗಳೇ, ಇಲ್ಲಿರೋರು ನೆಲ, ಜಲ, ಆಕಾಶ, ಪ್ರಕಾಶವನ್ನು ಬಳಸಿ ದೇಹದ ರಚನೆ ಇರ್ತದೆ, ಆತ್ಮಜ್ಯೋತಿಗಳೇ. ಅದಕ್ಕೆ ಪ್ರಾಂತ್ಯ ಭೇದ ಇಲ್ಲ. ಆತ್ಮಜ್ಞಾನಿ ಎಂದಿಗೂ ಮೂಢನಂಬಿಕೆಯಲ್ಲಿ ಬರುವುದಿಲ್ಲ. ಆತ್ಮಜ್ಞಾನಿಗೆ ಜಾತಿಯ ಮಡಿ ಇಲ್ಲ. ಆತ್ಮಜ್ಞಾನಿಗೆ ಅಭಿಮಾನ ಇಲ್ಲ.
ಅಸ್ಪೃಶ್ಯತಾ ಮನೋಭಾವನೆ ಇಲ್ಲ. ಎಲ್ಲರ ಜ್ಯೋತಿ ಆತ್ಮಗಳು, ಶ್ರೇಷ್ಠ ಆತ್ಮರು, ಈ ಜಗತ್ತಿನಲ್ಲಿ ಪಾತ್ರ ಮಾಡಲಿಕ್ಕೆ ಬಂದವರು. ಇವರು ಕೀಳು ಜಾತಿಯವರು, ಇವರು ಮೇಲು ಜಾತಿಯವರು. ಆತ್ಮಜ್ಞಾನಿಗೆ ಈ ಭೇದ ಭಾವ ಇಲ್ಲ. ನಾವೆಲ್ಲ ಜ್ಯೋತಿಗಳು. ಈ ದೃಷ್ಟಿಕೋನದಿಂದ ಆತ್ಮಜ್ಞಾನಿ ವ್ಯವಹರಿಸ್ತಾನೆ. ಮೂಢನಂಬಿಕೆ ಇಲ್ಲ. ತಮಗೀಗಾಗಲೇ ಗೊತ್ತಾಯಿತು, ಆತ್ಮಜ್ಞಾನದ ಅರಿವಿದ್ದಾಗ ಆರೋಗ್ಯ ಭಾಗ್ಯ ಹೆಂಗೆ ಪ್ರಾಪ್ತಿಯಾಗ್ತದೆ. ಆತ್ಮಜ್ಞಾನಿ ಒತ್ತಡ ಮುಕ್ತನಾಗಿರ್ತಾನೆ. ಯಾರು ಒತ್ತಡ ಮುಕ್ತ ಇರ್ತಾರೋ ಅವ್ರು ಖಂಡಿತವಾಗಿ ಗುಟ್ಕಾ ತಿನ್ನೋದಿಲ್ಲ. ಯಾರು ಮೆಂಟಲಿ ಫ್ರೀ ಆಗಿರ್ತಾರೋ, ಖುಷಿಯಲ್ಲಿರ್ತಾರೋ, ಹಗುರವಾಗಿರ್ತಾರೋ ಅವ್ರು ಶರಾಬ್ ಕುಡಿಲಿಕ್ಕೆ ಹೋಗೋದಿಲ್ಲ. ಏನೋ ಟೆನ್ಷನು, ಏನೋ ಒತ್ತಡಕ್ಕೆ ಒಳಗಾಗಿ ಕೆಟ್ಟ ಚಟ, ಕೆಟ್ಟ ಅಭ್ಯಾಸಕ್ಕೆ ಒಳಗಾಗ್ತಾರೆ. ಆತ್ಮಜ್ಞಾನಿ ಅವನು ಮಾಂಸಾಹಾರಿ ಆಗುವುದಿಲ್ಲ. ಆತ್ಮಜ್ಞಾನಿ ಬೀಡಿ ಸಿಗರೇಟ್ ಸೇದಂಗಿಲ್ಲ. ಆತ್ಮಜ್ಞಾನಿ ಗುಡ್ಕಾ ತಿನ್ನಂಗಿಲ್ಲ. ವಿಚಾರ ಮಾಡಿ. ಯಾಕೆ? ಆತ್ಮಜ್ಞಾನಿಗೆ ಗೊತ್ತು, ಈ ದೇಹ ಎನ್ನುವುದು ಒಂದು ಮಂದಿರ. ಆತ್ಮ ಎನ್ನುವಂಥದ್ದು ಚೈತನ್ಯ ಮೂರ್ತಿ. ಚೈತನ್ಯ ಮೂರ್ತಿ ಇರುವ ಚೈತನ್ಯ ಮಂದಿರ ಇದು. ದೇವಾಲಯದ ಒಳಗಡೆ ಕುಡುಕ ಹೋಗ್ಲಿಕ್ಕೆ ಹೆದರ್ತಾನೆ. ದೇವಾಲಯದ ಒಳಗಡೆ ಹಣ್ಣು ಕಾಯಿ ಅಗರಬತ್ತಿ ಒಯ್ಯುವ ಬದಲು ಹಣ್ಣು ಕಾಯಿಯ ಜೊತೆಗೆ ಸಿಗರೇಟ್ ಕಟ್ಟನ್ನು ಇಟ್ಕೊಂಡು ಹೋಗಂಗಿಲ್ಲ. ಸಿಗರೇಟ್ ಹೊಗೆ, ಬೀಡಿಯ ಹೊಗೆ ದೇವಾಲಯದ ಒಳಗಡೆ ಇಲ್ಲ. ಪವಿತ್ರ ಮೂರ್ತಿ, ಪವಿತ್ರ ವಾತಾವರಣ. ಅದೇ ರೀತಿ ಇದು ಚೈತನ್ಯ ದೇವಾಲಯ, ಪವಿತ್ರ ದೇವಾಲಯ. ಈ ದೇಹ ಎನ್ನುವುದು, ಆತ್ಮ ಎನ್ನುವುದು ಪವಿತ್ರ ಮೂರ್ತಿ. ಅಲ್ಲಿ ಜಡ ದೇವಾಲಯ, ಜಡ ಮೂರ್ತಿ. ಇಲ್ಲಿ ಚೈತನ್ಯ ದೇವಾಲಯ, ಚೈತನ್ಯ ಮೂರ್ತಿ. ಹಾಗಾದರೆ ನನ್ನ ಆತ್ಮ ಚೈತನ್ಯ ಮೂರ್ತಿ ಈ ದೇವಾಲಯವನ್ನು ಅಪವಿತ್ರಗೊಳಿಸೋಣವೇ? ದೇವಾಲಯ ಅಪವಿತ್ರಗೊಳಿಸಿದರೆ ಆ ಮೂರ್ತಿಗೂ ಬೆಲೆ ಇಲ್ಲ. ಅವನ ವ್ಯಕ್ತಿತ್ವಕ್ಕೆ ಕಳೆ, ವ್ಯಕ್ತಿತ್ವ ಕುಸಿದು ಹೋಗ್ತದೆ. ಅವನ ಹತ್ರ ಏನು ಮಾತಾಡ್ತೀರಿ, ಅವನು ಕುಡುಕ ಇದ್ದಾನೆ ನೋಡಿ, ವಿಚಾರ ಮಾಡಿ. ವ್ಯಕ್ತಿತ್ವ ಶಕ್ತಿಹೀನ ಆಗ್ತದೆ, ಗೌರವ ಕಡಿಮೆ ಆಗ್ತದೆ. ಆದ್ದರಿಂದ ಆತ್ಮಿಕ ಗೌರವ, ರೆಸ್ಪೆಕ್ಟ್ಫುಲ್ ಆಗಿ, ಗೌರವಾನ್ವಿತವಾಗಿ ಬದುಕಬೇಕಾದರೆ ಈ ತನುವಿನ ಮೇಲೆ ಗೌರವಿಸಿರಿ. ತನುವಿನಲ್ಲಿರುವಂಥ ಆತ್ಮಜ್ಯೋತಿಯ ಪಾವಿತ್ರ್ಯತೆ ಇದು ಬಹಳ ಮುಖ್ಯ. ಇದು ಆತ್ಮಜ್ಞಾನಿಗೆ ಈ ಅರಿವಿರ್ತದೆ. ಆತ್ಮಜ್ಞಾನಿ ಎಂದಿಗೂ ಕೆಟ್ಟ ಸಂಘ, ಕೆಟ್ಟ ಚಟ, ಕೆಟ್ಟ ಅಭ್ಯಾಸಕ್ಕೆ ಖಂಡಿತ ಒಳಗಾಗುವುದಿಲ್ಲ. ಆತ್ಮಜ್ಞಾನಿಗೆ ಈ ರೀತಿ ಆರೋಗ್ಯ ಭಾಗ್ಯ ಪ್ರಾಪ್ತಿಯಾಗ್ತದೆ. ಆತ್ಮಜ್ಞಾನಿ ಎಂದಿಗೂ ಜನಸಂಖ್ಯಾ ಸ್ಫೋಟ ಮಾಡೋದಿಲ್ಲ. ಅವನ ಇಂದ್ರಿಯಗಳು ಅವನ ನಿಯಂತ್ರಣದಲ್ಲಿ ಇರ್ತದೆ. ವಿಷಯ ವಿಕಾರಕ್ಕೆ ಅವನು ಒಳಗಾಗುವುದಿಲ್ಲ. ಚಿಕ್ಕ ಸಂಸಾರ, ಮಿತ ಸಂತಾನ, ಜೀವನವನ್ನು ಪವಿತ್ರವಾಗಿಟ್ಕೋಬೇಕು ಅನ್ನುವಂತಹ ಅವೇರ್ನೆಸ್, ಕಾನ್ಸ್ಟೆಂಟ್ ಅವೇರ್ನೆಸ್ ಆತ್ಮಜ್ಞಾನಿಗಿರ್ತದೆ. ನೋಡಿ, ಇಂದ್ರಿಯಗಳ ಮೇಲೆ ಅವನು ಮಾಲೀಕನಾಗಿರ್ತಾನೆ. ಇಂದ್ರಿಯಗಳು ವಶಾಗಿ ಕಾಮವಿಕಾರಕ್ಕೆ ವಶಾದದಕ್ಕೆಲ್ವಾ ಜನಸಂಖ್ಯಾ ಸ್ಫೋಟ. ತಿನ್ಲಿಕ್ಕೆ ಉಣ್ಲಿಕ್ಕಿರುವುದಿಲ್ಲ. ಇಷ್ಟು ಸಣ್ಣ ಮನೆ, ಒಂದೊಂದು ಡಜನ್ ಮಕ್ಕಳನ್ನು ಹುಟ್ಟಿಸ್ತಾರೆ. ಏನು ಕಾರಣ ಹೇಳಿ? ಆ ಒಳಗಿರುವಂಥ ಆತ್ಮನಿಗೆ ಇಂದ್ರಿಯಗಳ ಕಂಟ್ರೋಲ್ ಇಲ್ಲ. ಕಾಮ ವಿಕಾರ, ಕ್ರೋಧ ವಿಕಾರ ಜಾಸ್ತಿ ಆದದಕ್ಕೇನೆ ಇವತ್ತು ಜನಸಂಖ್ಯೆ ಜಾಸ್ತಿ ಆದದ್ದು. ವಿಚಾರ ಮಾಡಿ. ಆತ್ಮಜ್ಞಾನಿ ದೇಶಕ್ಕೆ ಎಷ್ಟು ದೊಡ್ಡ ಕೊಡುಗೆಯನ್ನು ಕೊಡ್ತಾನೆ. ಆತ್ಮಜ್ಞಾನಿ ಅವನಿಗೆ ಉಚ್ಚ ನೀಚ ಅನ್ನುವಂತಹ ದೃಷ್ಟಿಕೋನದಲ್ಲಿ ಇರುವುದಿಲ್ಲ. ಅವನಿಗೆ ವಿದ್ಯಾಮದ ಇಲ್ಲ, ಜಾತಿ ಮದ ಇಲ್ಲ,
ರೂಪ ಮದ ಇಲ್ಲ, ಅಧಿಕಾರ ಮದ ಇಲ್ಲ, ಕುಲ ಮದ ಇಲ್ಲ, ಛಲ ಮದ ಇಲ್ಲ, ಧನ ಮದ ಇಲ್ಲ, ಧಾನ್ಯ ಮದ ಇಲ್ಲ, ಅನ್ನ ಮದ ಇಲ್ಲ. ಅವನಿಗೆ ಅಹಂಕಾರ ಮದ ಇಲ್ಲ. ಆತ್ಮಜ್ಞಾನಿ ನಿರಹಂಕಾರಿಯಾಗಿರ್ತಾನೆ, ನಿರ್ವಿಕಾರಿಯಾಗಿರ್ತಾನೆ. ಆತ್ಮಜ್ಞಾನಿ ಸಮಾಧಾನ ಸ್ವರೂಪದಲ್ಲಿರ್ತಾನೆ. ಪ್ರತಿಯೊಬ್ಬರ ಜೊತೆಗೆ ವ್ಯವಹರಿಸುವಾಗ ಸ್ನೇಹ, ಪ್ರೀತಿ, ಗೌರವದಿಂದ ವ್ಯವಹರಿಸ್ತಾನೆ. ನೋಡಿ, ಆತ್ಮಜ್ಞಾನದಿಂದ ಮಾನಸಿಕ ಆರೋಗ್ಯ, ಆತ್ಮಿಕ ಆರೋಗ್ಯ, ದೇಹದ ಆರೋಗ್ಯ ಮಾತ್ರವಲ್ಲ, ಆರೋಗ್ಯವಂತ ಸಮಾಜವನ್ನು ಕಟ್ಟುವಂಥ ಶಕ್ತಿ ಇದೆ. ಅಧ್ಯಾತ್ಮ, ಆತ್ಮನ ಬಗ್ಗೆ ಯಥಾರ್ಥವಾದ ಅಧ್ಯಯನ ಮಾಡಿರುವ ಜ್ಞಾನಿಯೇ ಅಧ್ಯಾತ್ಮ. ಅಧ್ಯಾತ್ಮ, ಆತ್ಮಜ್ಞಾನಿ. ಹೇಳಿ, ಎಲ್ಲ ವಯಸ್ಸಾದ ಮೇಲೆ ಎಲ್ಲ ಅಧ್ಯಾತ್ಮ. ಬದುಕಿರುವಾಗ ತನುಬಲ, ಧನಬಲ, ಅಧಿಕಾರ ಬಲ, ವಿದ್ಯಾಬಲ ಇರುವಾಗನೇ ಅಧ್ಯಾತ್ಮ ಬಲ ನಮ್ಮ ಹತ್ರ ಜೊತೆ ಜೊತೆಗೇ ಇರಬೇಕು. ಆವಾಗ ಮಾತ್ರ ಒಳ್ಳೆ ಸಶಕ್ತ ಸಮಾಜವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ. ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಆತ್ಮಜ್ಞಾನ, ಪರಮಾತ್ಮನ ಜ್ಞಾನ, ಈ ಯೋಗ ಅನುಸಂಧಾನ ಬಹಳ ಬಹಳ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದು ನಾವು ದೇಶಕ್ಕೆ ಕೊಡುವ ಕೊಡುಗೆನೂ ಹೌದು. ನಿಜವಾಗಿ ನಮ್ಮ ದೇಶದ ಮೇಲೆ ಭಕ್ತಿ ಇದೆ ಅಂದರೆ, ಭಾರತದ ಮಣ್ಣಿನಲ್ಲಿ ನಾವು ಹುಟ್ಟಿದ್ದೀವಿ ಅಂತಂದ ಮೇಲೆ ಈ ಮಣ್ಣಿನ ಸಂಸ್ಕೃತಿಯನ್ನು ಸಂಸ್ಕಾರ ಮಾಡಿಕೊಂಡಿಲ್ಲ ಅಂತಂದರೆ ನಾವು ಎಂಥ ದೇಶಭಕ್ತರು. ಈ ಅಧ್ಯಾತ್ಮ ಸಂಸ್ಕೃತಿ ನಮ್ಮ ದೇಶದ ಸಂಪತ್ತು. ಈ ಸಂಸ್ಕೃತಿಯಲ್ಲಿ ನಾವು ಬದುಕೋಣ. ಸಂಸ್ಕೃತಿಯಲ್ಲಿ, ಅಧ್ಯಾತ್ಮ ಸಂಸ್ಕೃತಿಯಲ್ಲಿ ಉತ್ತಮ ಸಮಾಜದ ನಿರ್ಮಾಣ ಮಾಡೋಣ. ಈಗ ಒಂದು ಕ್ಷಣ ಆತ್ಮಸ್ವರೂಪದಲ್ಲಿ ಕೂತ್ಕೊಳ್ಳಿ. ಹಣೆಯ ನಡುವೆ ಹೊಳೆಯುತ್ತಿರುವ ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ ನಾನು. ನನ್ನ ತಂದೆ ಪರಂಜ್ಯೋತಿ ಸ್ವರೂಪ ಪರಮಾತ್ಮ. ಪರಂಜ್ಯೋತಿ ಸ್ವರೂಪ ಪರಮಾತ್ಮ ಅಲ್ಲ ಏಕ್ ನೂರ್. ನನ್ನ ತಂದೆ ಪರಂಜ್ಯೋತಿ ಸ್ವರೂಪ ಪರಮಾತ್ಮ. ಗಾಡ್ ಈಸ್ ಲೈಟ್. ತಂದೆ ಪರಂಜ್ಯೋತಿ ಸ್ವರೂಪ ಪರಮಾತ್ಮ ಏಕ್ ಓಂಕಾರ ನಿರಾಕಾರ. ನನ್ನ ತಂದೆ ಪರಂಜ್ಯೋತಿ ಸ್ವರೂಪ ಪರಮಾತ್ಮ ಅರಿಹಂತ್ ದಿವ್ಯ ಜ್ಯೋತಿ, ಜ್ಯೋತಿರ್ಲಿಂಗ ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಪರಮಾತ್ಮ. ಸತ್ಯ, ಚೈತನ್ಯ, ಸರ್ವಶಕ್ತಿವಂತ, ಅಪ್ರಮಾಣನು, ಅಮೌಲ್ಯನು, ಅಗೋಚರ ಲಿಂಗವು. ಆಹಾ, ನನ್ನ ತಂದೆ ವಿಶ್ವದಾತ್ಮರಿಗೆ ತಂದೆ. ಆತ್ಮಜ್ಯೋತಿ ತಂದೆ ಪರಮಾತ್ಮ ಪರಂಜ್ಯೋತಿಯ ಆಶೀರ್ವಾದದ ಬೆಳಕಿನಲ್ಲಿ ನಿಶ್ಚಿಂತ ಜ್ಯೋತಿ, ಶಕ್ತಿಶಾಲಿ ಜ್ಯೋತಿ, ಆನಂದಮಯ ಜ್ಯೋತಿ, ತೃಪ್ತ ಆತ್ಮ, ಸಂತುಷ್ಟ ಆತ್ಮ,
ಜಗತ್ತಿನ ಎಲ್ಲ ಮನುಷ್ಯಾತ್ಮರು ನನ್ನ ಸೋದರರು ಸೋದರಿಯರು. ಒಬ್ಬ ತಂದೆಯ ಮಕ್ಕಳು ನಾವು. ವಿಶ್ವವೇ ಒಂದು ಕುಟುಂಬ. ವಿಶ್ವೇಶ್ವರನೇ ನಮ್ಮ ತಂದೆ. ಈ ಕುಟುಂಬದ ಸದಸ್ಯರೆಲ್ಲ ನಾವೆಲ್ಲರೂ ಸೋದರ ಸೋದರಿಯರು. ಆತ್ಮ ಜ್ಯೋತಿಗಳು, ಒಬ್ಬ ತಂದೆಯ ಮಕ್ಕಳು. ಓಂ ಶಾಂತಿ.